ಇದೆ. ನಮಸ್ಕಾರ ಅಂಕಲ್. ನಮಸ್ಕಾರ. ಸರಿಯಾದ ಹೈಟ್. ಸರಿ ಕೇಳಿಸ್ತಾ ಇದೆಯಾ? ಮಧು ಬರ್ಬೇಕಾ? ನಾನು ಇದನ್ನು ಬಂದೇನೆ. ನಾ ಇದ್ದೀನಿ ಪದ ಕಮ್ಮಿ ಇದ್ದೀನಿ, ನಾನು ಲೈನ್ ಇದ್ದೀನಿ. ಇಲ್ಲ ಅವ್ನು ಬರುವ ಐ ಥಿಂಕ್ ಈಸ್ ಇನ್ ದ ಕಾರ್. ಯು ಸ್ಟಾರ್ಟ್. ನಾನು ಅಂಕಲ್ ನೀವು ನನಗೆ ಕಾಣಿಸ್ತಾ ಇದ್ದಿದೆ, ಎಲ್ಲರೂ ಕಾಣಿಸ್ತಾ ಇದ್ದೀರಾ? ರೈಟ್. ಅವರು ಡಾಕ್ಟರ್ ಒಂದು ಲೈನ್ ಕೊಟ್ರಿ, ಒಂದು ಮಾತು ಹೇಳಿರ್ತಾರೆ. ಡಾಕ್ಟರ್ ಕುಲಕರ್ಣಿ ಇವರು ಗಂಡ ಹೆಂಡತಿ ಇದ್ದಾರೆ. ನಮಸ್ಕಾರ ಅಂಕಲ್. ಒಂದ್ ನಿಮಿಷ. ನಮಸ್ಕಾರ ಅಂಕಲ್. ಒಂದೇ ನಿಮಿಷ. ಏನಾಯ್ತು? ಸ್ಟಾರ್ಟ್ ಮಾಡಿ. ಓಕೆ. ಡಾಕ್ಟರ್ ನೀವೊಂದು ಪ್ರಶ್ನೆ ಕೇಳಿಲ್ಲ, ನಂಗೆ ಸಂತೋಷ. ಹೋದ ವಾರ ನೀವು ಹೇಳಬೇಡ ಇಂಥ ಮೇರಿ ಸ್ವರ್ಗ ಅಂತ ಹೇಳಿರಲ್ಲ, ಒಂದು ಮಾತು ಜ್ಞಾಪ ಇದೆಯಾ? ಹೌದ್ರಿ. ಅದಕ್ಕೆ ಉತ್ತರ ಹೇಳಿಬಿಟ್ಟು ನಾ ಮುಂದೆ ಹೇಳ್ತೇನೆ. ಮೂರೇ ಪಾಯಿಂಟ್ ಏನಂದ್ರೆ, ಅದಕ್ಕೆ 68ನೇ ಶ್ಲೋಕ ನೀವು ಹೇಳ್ತಕ್ಕಂಥದ್ದು. 31ನೇ ಅಧ್ಯಾಯ 68ನೇ ಶ್ಲೋಕ. 69ನೇ ಶ್ಲೋಕದಲ್ಲಿ ಟಿಪ್ಪಣಿ ಬರೆಯಬೇಡ, ಅಲ್ಲಿ ಬಂದು ಹೋಗಬೇಡ, ಎಲ್ಲರೂ ಹೋಗಿ ಸೇರ್ಕೊಂಡ್ರು, ಆದ್ರೆ ಉತ್ತರಾದೇವಿ ಮಾತ್ರ ಸೇರ್ಕಿಲ್ಲ ಅಂತ ಬರ್ತದೆ. ಉತ್ತರಾದೇವಿ ಅಂತಂಬುದು ಅಭಿಮನ್ಯು ಹೆಂಡತಿ, ಪರೀಕ್ಷಿತ್ ಮಹಾರಾಜನ ತಾಯಿ. ಆದ ಕಾರಣ ಅಲ್ಲಿ ಬಂದವರೆಲ್ಲ ಸ್ವರ್ಗದಿಂದ ಒಳ್ಳೆಯವರು ಅಂತ ಒಂದು ಅರ್ಥ. ಎರಡನೇ ಅರ್ಥ ಏನು ಅಂತಂದ್ರೆ, ಈ ಕೌರವ ಸೈನ್ಯದಲ್ಲೂ ಅನೇಕ ಒಳ್ಳೆಯವರ ಇರ್ತಕ್ಕಂಥವ್ರು. ದುರ್ಯೋಧನನ ಒಂದು ಇನ್ಫ್ಲೂಯೆನ್ಸ್ ಇಂದ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕರ್ಣ, ಶಲ್ಯ ಇವರೆಲ್ಲ ತುಂಬಾ ಒಳ್ಳೆಯವರು. ಆದ ಕಾರಣ ಅವರೆಲ್ಲ ಸ್ವರ್ಗದಿಂದ ಬಂದ್ರು ಅಂತ ಹಾಗರ್ಥ ಮಾಡಿರು, ಅದು ಸರಿ. ಮೂರನೇದಾಗಿರ್ತಕ್ಕಂಥದ್ದು ನೀವು ನೋಡಿರಿ ಅಂದ್ರೆ, ಅಲ್ಲಿ ಬಂದು ಆ ಎರಡು ಸೈನ್ಯದಲ್ಲಿ ಇರ್ತಕ್ಕಂಥ ಅವ್ರು ಬಂದ್ರು ಅಂತೀವಿ, ಅವ್ರ ತಾಯಿ ದುರ್ಯೋಧನಾದಿಗಳಾಗಿರ್ತಕ್ಕಂಥ ಅವ್ರು ಬಂದ್ರು ಅಂತ ಹೇಳಲ್ಲ. 32ನೇ ಅಧ್ಯಾಯದಲ್ಲಿ ಅವರೆಲ್ಲ ಅಂದಂತಮ ಸಾಯಿತು ಅಂತ. ಅದಕ್ಕೂ ಮೇಲೆ ಕೊನೆಯ ಒಂದು ಕಾರಣ ಹೇಳ್ತಾನೆ, ಇಲ್ಲ ಇದೆಲ್ಲ ನೀವು ಹೇಳ್ತೀರಿ, ಇಲ್ಲ ಎಲ್ಲಾರು ಬಂದರು ಹಾಗೆಂತಂಬಲ್ಲಿ ದುರ್ಯೋಧನ ಇತ್ಯಾದಿಗಳನ್ನು ನಾನು ಇಟ್ಟಂಬೆ ಅಂತ ಒಂದು ಪೂರ್ವಪಕ್ಷ ತೆಗೆದ್ರಿದ್ರೆ, ಅದಕ್ಕೂ ಉತ್ತರ ಏನು ಅಂತಂದ್ರೆ, ಒಂದು ಸುಖಪಟ್ಟವನಿಗೆ ತಾನೇ ದುಃಖ ಬರಬೇಡ, ಹೆಚ್ಚು ದುಃಖ ಆಗೋದು. ಯಾವಾಗ್ಲೂ ಉಪವಾಸ ಇರ್ತಕ್ಕಂಥವನಿಗೆ ಹಸಿವೆ ಸಂಕಟವಾಗಿರ್ತಕ್ಕಂಥದ್ದು ಏನು ಅಂತ ತಿಳಿಲಾರ್ದು. ಚಂದ ಊಟ ಮಾಡವನಿಗೆ ಆ ಒಂದಿನ ಉಪವಾಸ ಹಾಕಿರ್ತಾನೆ, ಹಸಿವೆ ಸಂಕಟ ಅಂತ ಏನು ಅಂತ ತಿಳಿಯೋದು. ಅದಕ್ಕೋಸ್ಕರ ಅವರಿಗೆ ಅಂದಂತಮಿಸಿರ್ತಕ್ಕಂಥ ದುಃಖ ಇನ್ನೂ ಅನುಭವಕ್ಕೆ ಚಂದ ಬರಬೇಕು ಎಂಬುದಕ್ಕೋಸ್ಕರವಾಗಿ ಕಿಂಚಿತ್ ಕಾಲ ಸುಖದಲ್ಲಿ ಇಟ್ಟಿದ್ದಾನ, ಎಲ್ಲಾರು ಬಂದರು ಅಂತ ಹಂಗಾರ್ಥ ಮಾಡಿರು, ತಪ್ಪಲ್ಲ ಅಂತೇಳಿ ಈ ಪ್ರಕಾರವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಆಚಾರ್ಯರ ಬರೆದಿರ್ತಕ್ಕಂಥದ್ದಲ್ಲಿ ಯಾವ ವಿಧವಾಗಿರ್ತಕ್ಕಂಥ ಒಂದು ತಪ್ಪು ಬರಲಾರ್ದು, ಬಂದರೆ ಅದು ನಮ್ಮ ಜ್ಞಾನದಿಂದ ಅಂತ ಹೇಳಿ ಈ 4 ಮಾಡಿರ್ತೀವಿ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಡೆ ನೀತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ 32ನೇ ಅಧ್ಯಾಯ. ಮೊದಲು ಇದು ನೀವು ನೋಡಿರಿ ಅಂದ್ರೆ, ಈ ದೊಡ್ಡ ಗ್ರಂಥವಾಗಿರ್ತಕ್ಕಂಥದ್ದು 32 ಅಧ್ಯಾಯ ಅಂತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೊಂದು ಚಮತ್ಕಾರ ಏನು ಅಂದ್ರೆ, 32 ಲಕ್ಷಣ ಇರ್ತಕ್ಕಂಥವ್ರು ಶ್ರೀಮದ್ ಆಚಾರ್ಯರು. 32 ಲಕ್ಷಣೋಪೇತಾನ ಅಂತಾರೆ. ಅದು 32 ಅಂದ್ರೆ 30 ಅಂದ್ರೆ 30, ಅಂದ್ರೆ 2, 32 ಲಕ್ಷಣಗಳು ಇರ್ತಕ್ಕಂಥದ್ದು. ಅವರಿಂದ ತಾನೇ ಈ ಗ್ರಂಥ ಮಾಡಲಿಕ್ಕೆ ಮುಡಿಯಾದ ಅದನ್ನ ಇಂಗಿತವಾಗಿ 32 ಅಧ್ಯಾಯದಿಂದ ಮುಗಿಸಿದ್ದಾರೆ ಅಂತ ಹೀಗೆ ತಿಳ್ಕೊಂಡ್ರೆ, ಆದ ಕಾರಣ ಪ್ರಮಾಣಕ್ಕೂ ಪ್ರಮೇಯಕ್ಕೂ ವಿರೋಧ ಇಲ್ಲಂಗೆ ಎಷ್ಟರ್ಥ ಹೇಳಿರೋ ಅದು ಸರಿಯಾಗಿರ್ತಕ್ಕಂಥ ಅರ್ಥ ಅಂತ ಹೇಳಿ 32ನೇ ಅಧ್ಯಾಯದಲ್ಲಿ ನಾನು ಬಂದು ಸಂಕ್ಷೇಪವಾಗಿ ಮುಗಿಸ್ತಾನೆ ಇದ್ದು. ಅದರಲ್ಲಿ 182 ಶ್ಲೋಕಗಳಾಗಿರ್ತಕ್ಕಂಥದ್ದಿದೆ. ಮೊದಲು ತತಃ ಕುರುಕ್ಷೇತ್ರ ಅತ್ರ ಆಪ್ಯ ಕೃಷ್ಣ ದೀಕ್ಷಾ ಪ್ರಭೇದೆ ದ್ವಿಷತ್ರೆ ಎಂಬುದಾಗಿ 12 ವರ್ಷ ಕಾಲ ಕೃಷ್ಣ ಪರಮಾತ್ಮನಾಗಿರ್ತಕ್ಕಂಥವ ಸತ್ರಯಜ್ಞ ಅಂತ ಒಂದು ಯಜ್ಞ, ಆ ಸತ್ರಯಜ್ಞವಾಗಿರ್ತಕ್ಕಂಥದನ್ನ
ಕೃಷ್ಣ ಪರಮಾತ್ಮನೇ ಮುಂದೆ ನಿಂತದ್ದು ಕುರುಕ್ಷೇತ್ರದಲ್ಲಿ 12 ವರ್ಷ ಕಾಲ ಆ ಯಜ್ಞವಾಗಿರ್ತಕ್ಕಂಥದ್ದು ಮಾಡಿದ. ಈ 32ನೇ ಅಧ್ಯಾಯದಲ್ಲಿ ಮಹಾಭಾರತದಲ್ಲಿ ನಮಗೆ ಮೌಸಲ ಪರ್ವ, ಮಹಾಪ್ರಸ್ಥಾನ ಪರ್ವ, ಸ್ವರ್ಗಾರೋಹಣ ಪರ್ವ, ಈ 3 ಪರ್ವದಲ್ಲಿ ಇರ್ತಕ್ಕಂಥದನ್ನ ಕಂಬೈಂಡ್ ಆಗಿ ಶ್ರೀಮದ್ ಆಚಾರ್ಯರು ಬರುತ್ತಾರೆ. ಈ 3 ಪರ್ವ ಇರ್ತಕ್ಕಂಥದ್ದನ್ನು ನಾನು ಬಂದು 2007 TSR ಬುಕ್ ನಂಬರ್ 4147 ಅದನ್ನೇ ಭಾರತವಾಗಿರ್ತಕ್ಕಂಥದ್ದು ಈ 3 ಪರ್ವತವನ್ನು ಕುರಿತು ಬರೆದಿದ್ದೇನೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಆ ಪುಸ್ತಕ ಇದು ನೋಡ್ಕೊಳ್ಬಹುದು ಎಂಬುದಾಗಿ ಹೇಳಿ, ಆಗ ಏನ್ ಮಾಡಿರು ಅಂದ್ರೆ ಎಲ್ಲ ಭೃಗು ಋಷಿಗಳು ಯಾರ್ಯಾರು ಋಷಿಗಳು ಅಂತ ಅಷ್ಟು ಜನ ಬಂದಿದ್ರು, ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು ಬಂದಿದ್ರು, ಎಲ್ಲಾರು ಬಂದಿದ್ರು. ಆ ಪ್ರಕಾರವಾಗಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನೀವು 4ನೇ ಶ್ಲೋಕ ನೋಡ್ಬೇಕು. ಏನ್ ಮಾಡಿರು ಅಂದ್ರೆ 12 ವರ್ಷದ ಬರೀ ಯಜ್ಞಗಳಾದ ಮಾತ್ರ ಅಲ್ಲ, ಯಜ್ಞ ಯಾಗಾದಿಗಳು ಮಾಡ್ಲಿಕ್ಕೆ ಸರಿಯಾಗಿ ಬ್ರಾಹ್ಮರು ಅದೆಲ್ಲ ಹಂಗ ಬ್ರಹ್ಮ ವಿಚಾರವಾಗಿರ್ತಕ್ಕಂಥದ್ದು ನಡಿಬೇಕು ಅಂತ ಹೇಳಿ ವೇದವ್ಯಾಸ ದೇವರನ್ನೇ ಅದಕ್ಕೆ ಅಧ್ಯಕ್ಷರಾಗಿ ಮಾಡಿ, ಇದಕ್ಕೆ ಪರಮಾತ್ಮ ಕೃಷ್ಣ ಇನ್ನೊಂದು ರೂಪದಲ್ಲಿ ಇರ್ತಕ್ಕಂಥ ವೇದವ್ಯಾಸ ದೇವರನ್ನೇ ಮಾಡಿ ಅಲ್ಲಿ ನೋಡಿದ್ರೆ ಸುನಿರ್ಣಯ ತತ್ವ ವಿನಿರ್ಣಯ ವಿನಿರ್ಣಯಾರ್ಥಿನ ಹಾಗಿದ್ರೆ ಒಳ್ಳೆ ತತ್ವ ಇರ್ತಕ್ಕಂಥ ತಿಳಿಬೇಕು. ಅದಾದು ಬ್ರಹ್ಮ ಜಿಜ್ಞಾಸ. ನಾವು ಎಷ್ಟು ಓದಿರು, ಏನ್ ಮಾಡಿರು, ನಮ್ಮನ್ನು ಸೃಷ್ಟಿ ಮಾಡಿದವ ಯಾರು, ನಾವು ಎಲ್ಲಿಂದ ಬಂದಿದ್ದೇವೆ, ಎದಕ್ಕೋಸ್ಕರ ಇದ್ದಿದ್ದೇವೆ, ಎಲ್ಲಿ ಹೋಗ್ತೇವೆ, ಯಾರ ಕೃಪೆ ಬೇಕು ಎಂಬುದನ್ನು ಕುರಿತು ಜಿಜ್ಞಾಸ ಅಂದ್ರೆ ವಿಚಾರ, ಎನ್ಕ್ವೈರಿ ಅರ್ಥ. ಅದು ಮಾಡ್ಲಂಗಿದ್ರೆ ನಮ್ಮ ಏನ್ ಲೈಫ್ ಆಗಿರ್ತಕ್ಕಂಥದ್ದು ಯೂಸ್ಲೆಸ್ ವೇಸ್ಟ್. ಅದ ಕಾರಣ ಇದಕ್ಕೆ ಹೇಳೋರು ಎಮ್ಮೆ ಕುದುರೆ ಕೂಡ ಇರ್ತೆ, ಅದ್ರ ಹಂಗ ಆಗ್ಬಿಡೋದು, ಅನಿಮಲ್ ಹಂಗ ಆಗ್ಬಿಡೋದು. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ತೋರಿಸ್ದ ತಾನೇ ಮಾಡ್ತಕ್ಕಂಥ ಶಸ್ತ್ರಯಜ್ಞವಾಗಿದ್ರೆ ಕೂಡ ಈ ಪ್ರಕಾರವಾಗಿ ಈ ಶಾಸ್ತ್ರ ವಿಚಾರವಾಗಿರ್ತಕ್ಕಂಥದ್ದು 12 ವರ್ಷವಾಗಿರ್ತಕ್ಕಂಥದ್ದು ಅಲ್ಲಿ ಕುರುಕ್ಷೇತ್ರದಲ್ಲಿ ಮಾಡಿದ. ಆಗ ಬ್ರಹ್ಮದೇವರು ಒಂದು ಮಾತಾಡಿರು, ಅಲ್ಲಿ ಮಾಡಿರ್ತಕ್ಕಂಥ ವೈಭವವನ್ನು ನೋಡಿ ಕುರುಕ್ಷೇತ್ರವಾಗಿರ್ತಕ್ಕಂಥದ್ದು ವೈಕುಂಠಕ್ಕೆ ಸಮಾನವಾಗಿತ್ತು ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಇರ್ತಕ್ಕಂಥದ್ದನ್ನ ಮಾಡಿದ. 3 ರೂಪದಲ್ಲಿ ಪರಮಾತ್ಮ ಇದ್ದ. ಒಂದು ಯಾದವ ಕೃಷ್ಣ, ಇನ್ನೊಂದು ವಾಸಿಷ್ಠ ಕೃಷ್ಣ, ವೇದವ್ಯಾಸ ದೇವರು, 3ನೇ ಪರಶುರಾಮ ದೇವರು. ಈ 3 ದೇವರು, ಈ 3 ರೂಪದಲ್ಲಿ ಕೃಷ್ಣ ಇದ್ದು 12 ವರ್ಷ ಕಾಲ ಕುರುಕ್ಷೇತ್ರದಲ್ಲಿ ಸಕಲ ದೇವತೆಗಳು, ಸಕಲ ಎಲ್ಲಾರನ್ನು ತರಿಸಿ, ಬ್ರಾಹ್ಮಣರನ್ನು ತರಿಸಿ ಮಾಡಿದ ಅಂತಂದ್ರೆ ಅದು ಹೆಂಗಿದ್ರೆ ಅದು ಅಂತ ನೀವು ಯೋಚನೆ ಮಾಡಿ ನೋಡ್ಬೇಕು. ಅದಕ್ಕೋಸ್ಕರ ತಾನೇ ನೀವು ನೋಡಿರಿ ಅಂದ್ರೆ ನೀವು ಬರಬಿಡುವಂತ ಕಾರಣ ಏನು ಅಂತಂದ್ರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಬರೋದು. ಈ ಕುರುಕ್ಷೇತ್ರನ ಕುರಿತು ಹೇಳ್ಬೇಕು ಅಂತಂದ್ರೆ ಅದಕ್ಕೆ 1 ಗಂಟೆ ಹೊತ್ತಾಗೋದು. ಕುರುಕ್ಷೇತ್ರವಾಗಿರ್ತಕ್ಕಂಥದ್ದು ಪುಣ್ಯ ಅದಕ್ಕೆ ಇದು ಮುಖ್ಯವಾದ ಕಾರಣ ತಗೊಳ್ರಿ. ಅದು ಕುರುಕ್ಷೇತ್ರ ಅಂದ್ರೆ ಕುರು ಅಂತ ಒಂದು ರಾಜ ಇದ್ದ, ಅವ ತುಂಬಾ ಒಳ್ಳೆಯವ. ಅವ ಬಂದು ಇಲ್ಲಿ ರಾಜ್ಯ ಪರಿಪಾಲನೆ ಮಾಡಿ ಪ್ರಯುಕ್ತ ಕುರುಕ್ಷೇತ್ರ ಅಂತ ಬಂದು ತುಂಬದೊಂದು. ಅದಕ್ಕಿಂತ ಮುಖ್ಯವಾದ ಕಾರಣ ಪರಮಾತ್ಮನ ಇರ್ತಕ್ಕಂಥವ ಇಲ್ಲಿ ಶಸ್ತ್ರಯಜ್ಞವಾಗಿರ್ತಕ್ಕಂಥದ್ದು 12 ವರ್ಷ ಮಾಡಿ ಈ ಕುರುಕ್ಷೇತ್ರವಾಗಿರ್ತಕ್ಕಂಥದ್ದನ್ನ ವೈಕುಂಠವಾಗಿ ಮಾಡಿದ. ಆದ ಕಾರಣ ಈ ಕುರುಕ್ಷೇತ್ರವಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡ್ರೆ ಬಹಳ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು. ಆಮೇಲೆ ಈಗ ಪರಮಾತ್ಮನ ಇರ್ತಕ್ಕಂಥ ಯೋಚನೆ ಮಾಡಿದ, ನಾವು ಅವತಾರ ಕಲಿಸುವಾಗಿರ್ತಕ್ಕಂಥದ್ದು ಬಂದದ್ದಾಯಿತು. ಯಾದವರ ಇರ್ತಕ್ಕಂಥವ್ರನ್ನ ಅವರು ಕೆಲಸ ಮುಗಿಸಿದ್ದು ಅವರವ್ರ ಸ್ಥಾನಕ್ಕೆ ಹೋಗ್ಬೇಕು ಎಂಬುದಾಗಿ ಹೇಳಿ ಯಾದವರ ಕುಲವಾಗಿರ್ತಕ್ಕಂಥದ್ದನ್ನ ಮುಗಿಸ್ಬಿಡ್ಬೇಕು ಎಂಬುದಾಗಿ ಪರಮಾತ್ಮನ ಇರ್ತಕ್ಕಂಥವನು ಮನಸ್ಸು ಬಂತು. ಆಗ ಅದು ಈ ದ್ವಾರಕಾರಿ ಬೇಡ ಎಂಬುದಾಗಿ ಹೇಳಿ ದ್ವಾರಕಾದಲ್ಲಿ ಪ್ರಭಾಸ ಅಂತಿದೆ, ನೀವು ಹೋದರೆ ತಿಳಿಯೋದು. ಅಲ್ಲಿ ಬ್ರಹ್ಮದೇವರು ಇರ್ತಕ್ಕಂಥದ್ದು ಬಾಲಕನಾಗಿ, ಬ್ರಹ್ಮ ಇದು ಫಾರ್ಮ್ ಆಫ್ ಎ ಚೈಲ್ಡ್ ಇರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಪ್ರಭಾಸ ಕ್ಷೇತ್ರಕ್ಕೆ ಅವ್ರನ್ನೆಲ್ಲ ಕೈ ಹಿಡ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಬ್ರಾಹ್ಮಣರು ಶಾಪವಾಗಿರ್ತಕ್ಕಂಥದ್ದು ಬಂದು ಅವರು ಒಬ್ಬರಿಗೊಬ್ಬರು ಜಗಳವಾಗಿರ್ತಕ್ಕಂಥದ್ದಾಗಿ ಆ ಪ್ರಕಾರವಾಗಿ ಎಲ್ಲಾರು ನಾಶವಾಗಿರ್ತಕ್ಕಂಥದ್ದು ಆದರೂ ಯಾದವರ ಕುಲವಾಗಿರ್ತಕ್ಕಂಥದ್ದು ಮುಗಿದೋಯ್ತು. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ನಾನು ಬಂದ ಕೆಲಸವಾಗಿರ್ತಕ್ಕಂಥದ್ದು ಇದಕ್ಕೆ ಇಂಗ್ಲಿಷ್ ಫಂಕ್ಟೇಶ್ ಅಪೀಶು ಅಂತ ನಾನು ಎದಕ್ಕೆ ಅವತಾರ್ತ ಇದನ್ನು ಆ ಕೆಲಸವಾಗಿರ್ತಕ್ಕಂಥದ್ದು ಮುಗೀತು. ಆದ ಕಾರಣ ವೈಕುಂಠಕ್ಕೆ ಹೋಗ್ಬೇಕು ಎಂಬುದಾಗಿರುವ ಕಾರ್ಯದಲ್ಲಿ ಅವ ದ್ವಾರಕ ಅಂತ ಹೇಳಿ ಒಂದು ಕೃಷ್ಣ ಪರಮಾತ್ಮನ ರಥ ಓಡಿಸ್ತಕ್ಕಂಥ ಒಂದು ಪುಣ್ಯ ಆತ್ಮ ಅವನ್ನ ಪಾಂಡವರಿಗೆ ಕಳಿಸಿ ನಾನಿಂದ ಮಾಡಿ ನಾನು ವೈಕುಂಠಕ್ಕೆ
ಹೋಗ್ತಾನೆ. ಪಾಂಡವರಾಗಿರ್ತಕ್ಕಂಥವ್ರು ಅವ್ರ ಜನ್ಮವಾಗಿರ್ತಕ್ಕಂಥದ್ದು ಮುಗಿಸಿದ್ದು ಅವರವರ ಯೋಗ್ಯತಾನುಸಾರವಾಗಿ ಅವರು ನಿಜವಾಗಿರ್ತಾರೆ. ಧರ್ಮರಾಜ ಯಮಧರ್ಮರಾಜ ಪದವಿಗೆ ಹೋಗ್ಬೇಕು, ಇವರು ಭೀಮಸೇನ ದೇವರು ವಾಯುದೇವರ ಪದವಿಗೆ ಹೋಗ್ಬೇಕು. ಈ ಪ್ರಕಾರವಾಗಿ ಅವರಿಗೆ ಹೇಳು ಅಂತ ಹೇಳಿ ದ್ವಾರಕಾತ್ರಿ ಕೃಷ್ಣ ಇರ್ತಕ್ಕಂಥ ಹೇಳಿ ಕಳಿಸಿದ ಎಂಬುದಾಗಿರ್ತಕ್ಕಂಥದ್ದು. ಆಗ ನುಡಿಯಲ್ಲಿ ಒಂದು ಚಿಕ್ಕ ಆ ಸಡನ್ ಈ ಒಂದು ದ್ವಾರಕ ನೋಡ್ಬೋದು. ಆಗ ಒಂದು ಗಿಡದ ಮೇಲೆ ಕೃಷ್ಣ ಕೂತದ್ದು ಉಡಲ್ ಮಾಡಿಸ್ತಾ ಇದ್ದ. ಆಗ ಕಳಗವನ ಕಾಲ ಇರ್ತಕ್ಕಂಥದ್ದು ನೋಡಿ ಅದು ಬಂದು ರೋಹಿತ್ ಎಂಬ ಒಂದು ಮಾನಾಂಗಿತ್ತಂತ, ಚಿಕ್ಕ ಕೆಂಪು ಮಾನಾಂಗಿರ್ತಕ್ಕಂಥ ಮಾನು. ಅದರಲ್ಲಿ ಜರ ಅಂತಂಬ ಒಂದು ಬೇಡನ ಇರ್ತಕ್ಕಂಥ ಬಿಲ್ಲು ಬಿಟ್ಟ. ಅದರಿಂದ ನೆತ್ತಿರು ಬಂತು ಅಂತಿರೋದು. ನೆತ್ತಿರಲ್ಲ, ನೆತ್ತಿರನ್ನು ಸೃಷ್ಟಿ ಮಾಡಿ ತೋರಿಸಿದ ಪರಮಾತ್ಮನ ಇರ್ತಕ್ಕಂಥ ಅವನಿಗೆ ಪಕ್ಷ ಸಂಬಂಧವಾಗಿರ್ತಕ್ಕಂಥದ್ದು ಯಾರು ಎಲ್ಲ. ಇದಕ್ಕೆಂದ್ರೆ ಆ ಜರಾಂಬವ ಯಾರು ಅಂತ ನೀವು ತಿಳ್ಕೊಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ. ಭೃಗು ಋಷಿಗಳಿದ್ದಾನ ಬೇಡ, ಭೃಗು ಋಷಿಗಳಾಗಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಒಂದು ಅಪಚಾರವಾಗಿರ್ತಕ್ಕಂಥದ್ರಿಂದ ಅವರಿಗೆ ಈ ಬೇಡ ಜನ್ಮವಾಗಿರ್ತಕ್ಕಂಥದ್ದು ಬಂದು, ಹಂಟನ ಜನ್ಮವಾಗಿರ್ತಕ್ಕಂಥದ್ದು ಬಂದು, ಅನೇಕರಾಗಿರ್ತಕ್ಕಂಥವ್ರು ಅವ್ರನ್ನ ಬಂದು ಅವಮಾನವಾಗಿರ್ತಕ್ಕಂಥದ್ದು ಮಾಡಿರು. ಇದಷ್ಟು ಅವ್ರ ದೇವರಲ್ಲಿ ಒಂದು ಅಪವಾದವಾಗಿ ನಡೆದುಕೊಂಡ ಕಾರಣ ಮತ್ತು ಆದ್ರೆ ಒಳ್ಳೆ ಭಕ್ತರಾಗಿರ್ತಕ್ಕಂಥವ್ರು. ಇದಕ್ಕೆಂದ್ರೆ ತಾತ್ಪರ್ಯದಲ್ಲಿ ಓದ್ಬೇಕು ಅಂದ್ರೆ ಇತರ ಗ್ರಂಥಗಳು ಓದ್ಬಿಟ್ಟು ಹೇಳ್ಬೇಕು. ಭಗವದ್ಗೀತಾವಲ್ಲಿ 10ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕ ನೋಡಿರಿ ಅಂತಂದ್ರೆ ಮಹರ್ಷಿನ ಮೃಗ ಅಂತ ಹೇಳಿದ್ದಾನ. ಮಹರ್ಷಿಗಳಲ್ಲಿ ನಾನು ಮೃಗವಾಗಿದ್ದೇನೆ ಅಂತೇಳಿ. ವಿಭೂತಿ ಅಧ್ಯಾಯ ಅಂದ್ರೆ ಯೇಷಾಂ ವಿಷ್ಣು ಸ್ವರೂಪಾನಾಂ ಸನ್ನಿಧೇರನ್ಯವಸ್ತುಷು ವಿಶಿಷ್ಟತ್ವಂ ಸ್ವಜಾತಿ ಸ್ಯಾತ್ ವಿಭೂತಿ ಜ್ಞಾನಿದಾನಿತು ಅಂತೇಳಿ. ಆದ ಕಾರಣ ಮಹರ್ಷಿಗಳಾಗಿರ್ತಕ್ಕಂಥವ್ರಲ್ಲಿ ತುಂಬಾ ಶ್ರೇಷ್ಠ ಆಗಿರ್ತಕ್ಕಂಥವ್ರು ಮತ್ತು ಭೃಗು ಋಷಿಗಳಾಗಿರ್ತಕ್ಕಂಥವ್ರು. ಅವರು ಬಹಳ ಪಶ್ಚಾತ್ತಾಪವಾಗಿರ್ತಕ್ಕಂಥದ್ದು ಪಟ್ಟು ಆ ಕೃಷ್ಣ ಪರಮಾತ್ಮನ ಕಾಲಿಲ್ಲೇ ಬಿದ್ದು ತನ್ನ ಪ್ರಾಣವಾಗಿರ್ತಕ್ಕಂಥದ್ದು ತ್ಯಾಗ ಮಾಡಿಗಿರ್ತಾರ. ಆ ಬೇಡನ ಇರ್ತಕ್ಕಂಥವನಿಗೆ ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ವಿಮಾನವಾಗಿರ್ತಕ್ಕಂಥದ್ದು ತರಿಸಿ ಅವನಿಗೆ ಬಂದು ಒಳ್ಳೆ ಲೋಕವಾಗಿರ್ತಕ್ಕಂಥದ್ದಕ್ಕೆ ಕರ್ಕೊಂಡು ಹೋಗ್ತಾನ ಎಂಬುದಾಗಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಈ 27ನೇ ಶ್ಲೋಕ ಯಾವ ಇಟ್ಟಿಲ್ರಿ, ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಅಂತಂದ್ರೆ ಗೋಪಾಲ ಮಂತ್ರ ಭಜತ ಫಲ ಇದೆ. ಇದು ನಂಗೆ ಪರಮಾತ್ಮನ ಅನುಗ್ರಹ, ನಮ್ಮ ತಾಯಿ ತಂದೆ ಅನುಗ್ರಹ ತುಂಬಾ ಇದೆ. ಅದಕ್ಕೆ ಹೇಳ್ತೇನೆ. ಈ ಪುಸ್ತಕ ನಾನು ಬರೆದಿರ್ತಕ್ಕಂಥದ್ದು ನೀವು ನೋಡಿದೆ ಅಂದ್ರೆ 1998 ಬರದ್ದು ಈ ಪುಸ್ತಕ ಇರ್ತಕ್ಕಂಥದ್ದು. 1998 ಬರದ್ದು ಈ ಗೋಪಾಲನ ಇರ್ತಕ್ಕಂಥ ಪರಮಾತ್ಮನ ಇರ್ತಕ್ಕಂಥ ಕೃಷ್ಣ 5 ರೂಪದಲ್ಲಿ ವೈಕುಂಠಕ್ಕೆ ಹೋಗಕ್ಕೆ ಮುಂಚೆ 5 ರೂಪದಲ್ಲಿ ಒಂದೊಂದು ಸ್ಥಳದಲ್ಲಿ ದುಡ್ಡು ಬೈಟುಕೊಂಡು ಕೊಟ್ಟನ. ಯಾವ ರೂಪದಲ್ಲಿ ಇದ್ದಾನ ಹಾಗೆ ಅಂತಂದ್ರೆ ಗೋಪಾಲ ಎಂಬ ರೂಪದಿಂದ ನಿಮ್ಮನೇಲೂ ಇದ್ದಾನ, ನಮ್ಮನೇಲೂ ಇದ್ದಾನ. ಎಲ್ಲಿ ಬಂದು ಮಹಾಭಾರತ ತಾತ್ಪರ್ಯ ಓದ್ತೀರೋ, ಎಲ್ಲಿ ಗೋಪಾಲನ ಮಹಿಮೆಯನ್ನು ಕುರಿತು ಹೇಳ್ತೀರೋ, ಅಲ್ಲಿ ಬಂದು ಪರಮಾತ್ಮನ ಇರ್ತಕ್ಕಂಥ ಒಂದು ರೂಪದಲ್ಲಿ ಗೋಪಾಲ ಅಂತ ಇದ್ದಾನ ಅಂತ ಹೇಳಿ ಓದ್ಬಿಟ್ಟು ನಾನು ಅವಸರವಾಗಿ ಡೆಲ್ಲಿಗೆ ಹೋಗ್ಬೇಕಾಯ್ತು. ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಗೆ ಹೋಗಿ ಅಲ್ಲಿಂದ ಒಂದಿನ ಇದ್ದು ಹರಿದ್ವಾರಿಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬರ್ಬೇಕು ಅಂತ ಹೋಗಿ ಹರಿದ್ವಾರಿಗೆ ಹೋಗ್ಬಿಟ್ಟು ಒಂದು ಅಂಗಡಿಗೆ ಹೋಗಿ ಏನಾದ್ರು ತೆಯ್ಯೋಣ ಅಂತ ಹೇಳವೇಳೆ ಒಬ್ಬ ನೋಡು ಈ ಚಿಕ್ಕ ಪುಸ್ತಕ ಇದೆ ನಿಮಗೆ ಬೇಕಂತ ಕೊಟ್ಟ. ಇದು ಕೇವಲ ಗಾಡ್ ಸೆಂಟ್. ಅದು ಯಾವುದು ಅಂತಂದ್ರೆ ಗೋಪಾಲ ಸಹಸ್ರನಾಮ ಅಂತ. ಈ ಯಾರಿಗೂ ಅದು ತಿಳಿದು. ಇದಕ್ಕೆಂದ್ರೆ ವಿಷ್ಣು ಸಹಸ್ರನಾಮನ ಕುರಿತು ನೀವು ಕೇಳಿಪಟ್ಟಿರ್ತೀರಿ. ದಯಮಾಡಿ ನೀವು ನೋಡ್ಬೇಕು. ಈ ಗೋಪಾಲ ಸಹಸ್ರನಾಮ ಅಂತ ಬದ ಇರ್ತಕ್ಕಂಥದ್ದನ್ನ ನಾನು ಬಂದು 2003 ಭಕ್ತಾಪರಾಧ ಶ್ರೇಷ್ಠ ಸಂಧಿ ಹಾಗೆ ಅಂತ ಒಂದು ಪುಸ್ತಕ ಬರೆದಿದ್ದಾನೆ ಹರಿಕಥಾಮಸಾರ. ಆ ಪುಸ್ತಕ ಇರ್ತಕ್ಕಂಥದ್ದಲ್ಲಿ ಈ ಗೋಪಾಲ ಅಲ್ಲಿ ಗೋಪಾಲನ ಕುರಿತು ಇವ್ರೆ ಹೇಳ್ತಾರೆ ಜಗನ್ನಾಥ ದಾಸರು. ಆ ಸ್ಥಳದಲ್ಲಿ ಇದನ್ನ ಪಬ್ಲಿಷ್ ಮಾಡಿದ್ದಾನೆ. ಇದಕ್ಕೆ ಬಂದು ನಮ್ಗೊಂದು 10 ಲೆಟರ್ ಇಮೇಲ್ ಬಂತು. ಗೋಪಾಲ ಸಹಸ್ರನಾಮ ಅಂತ ನಾವು ಕೇಳಿಪಟ್ಟಿದೆ ಇಲ್ಲವಲ್ಲ ಅಂತೇಳಿ. ಈ ಗೋಪಾಲ ವಿಷ್ಣು ಸಹಸ್ರನಾಮ ಇರ್ತಕ್ಕಂಥದ್ದನ್ನ ಪಾರ್ವತಿಗೆ ರುದ್ರದೇವರು ಉಪದೇಶ ಮಾಡಿರು ತಂಬದು ಒಂದು ಮಾತ್ರ ಅಲ್ಲ. ಗೋಪಾಲ ಸಹಸ್ರನಾಮ ಇರ್ತಕ್ಕಂಥದ್ದನ್ನ ಪಾರ್ವತಿಗೆ ಒಂದು ಉಪದೇಶ ಮಾಡಿದ್ದು ರುದ್ರದೇವರು ಎಂಬುದಾಗಿರ್ತಕ್ಕಂಥದ್ದು. ಶ್ರೀ ಗೋಪಾಲು ಮಹೀಪಾಲ ಸರ್ವ ವೇದಾಂತ ಸಾಗರ ಕೃಷ್ಣ ಕಮಲಪತ್ರಾಕ್ಷ ಪುಂಡರೀಕ ಸನಾತನ ಎಂಬುದಾಗಿ. ನಾನು ನಿಮ್ಮನ್ನು ಕೇಳ್ತಿದ್ದೇನೆಂದ್ರೆ
ನಾ ಮದುಗೂ ಹೇಳ್ತೇನೆ, ಈ ಭಕ್ತಾಪರಾಧ ಶ್ರೇಷ್ಠ ಪುಸ್ತಕ ನಿಮ್ಮತ್ರ ಇತ್ತು ಅಂತ ನೋಡ್ರಿ. ಇಲ್ಲದ್ರೆ ಆ ಪುಸ್ತಕ ತಗೊಂಡು ಪೇಜ್ 93 to 97 ಗೋಪಾಲ ಸಹಸ್ರನಾಮ ಇರ್ತಕ್ಕಂಥದ್ದಿದೆ. ಆ ಗೋಪಾಲ ಸಹಸ್ರನಾಮ ಇರ್ತಕ್ಕಂಥದನ್ನ ಓದಿದ್ರೆ ನಿಮಗೆ ಏನು ಪುಣ್ಯ ಬರದು ಎಂಬುದಾಗಿರ್ತಕ್ಕಂಥದನ್ನು ಮುಂದೆ ಹೇಳಿದ್ದಾರೆ. ಅಂತಂದ್ರೆ ಇದಕ್ಕೆ ಮೇಲೆ ಜನ್ಮವಾಗಿರ್ತಕ್ಕಂಥದ್ದೇ ನಮಗೆ ಬರಲಾರ್ದು, ಮೋಕ್ಷವಾಗಿರ್ತಕ್ಕಂಥದ್ದು ನಿಯತ ಎಂಬುದಾಗಿ ತುಂಬಾ ಗೋಪಾಲ ಸಹಸ್ರನಾಮನ ಕುರಿತು ಹೇಳಿದ್ದಾರೆ. ಅದರ ಒಂದು ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನೇ ಉಪದೇಶ ಮಾಡಿರ್ತಕ್ಕಂಥದ್ದು ಅದು. ಈ ಗೋಪಾಲ ಸಹಸ್ರನಾಮ ಪಾರ್ವತಿ ನಿಂಗೆ ಹೇಳ್ತೇನೆ, ನಂಗೆ ಯಾರು ಉಪದೇಶ ಮಾಡಿದ್ರೆ ಕೃಷ್ಣ ಪರಮಾತ್ಮನಿಗೆ ಉಪದೇಶ ಮಾಡಿದ್ರು ಅಂತೇಳಿ ಸಂಮೋಹನ ಅಂತ ಇದೆ. ಇದು ಒಂದು ಸಂಮೋಹನ ತಂತ್ರ ಅಂತಿದೆ. ಅದ್ರಲ್ಲಿ ಬರ್ತಕ್ಕಂಥ ಗೋಪಾಲ ಸಹಸ್ರನಾಮ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಈ ಗೋಪಾಲನ ಇರ್ತಕ್ಕಂಥವ ನಿಮ್ಮ ಮನೆಯಲ್ಲಿ ರೂಪದಲ್ಲಿರ್ತಕ್ಕಂಥ ಗೋಪಾಲ ಒಂದು. ಎರಡನೇದು ರೂಪವಾಗಿರ್ತಕ್ಕಂಥದ್ರಲ್ಲಿ ಕೃಷ್ಣ ಪರಮಾತ್ಮ ಸೂರ್ಯಮಂಡಲದಲ್ಲಿ ಇರ್ತಾನ. ಸೂರ್ಯಮಂಡಲದಲ್ಲಿರ್ತಕ್ಕಂಥ ಸೂರ್ಯನಾರಾಯಣ ಅಂತ ಇದ್ದಂತ ಅವ ಸಾಕ್ಷಾತ್ ಗೋಪಾಲನ ಇರ್ತಕ್ಕಂಥ ಕೃಷ್ಣ. ಸೂರ್ಯಮಂಡಲದಲ್ಲಿ ಇರ್ತಕ್ಕಂಥದ್ದು ಎರಡನೇ ರೂಪ. ಮೂರನೇದಾಗಿರ್ತಕ್ಕಂಥದ್ದು ಕೈಲಾಸದಲ್ಲಿ ರುದ್ರದೇವರು ವಿಚಿತ್ರ ವಿಷ್ಣು ಭಕ್ತರಾಗಿರೋದ್ರಿಂದ ಅವ್ರ ಪೂಜೆಗೋಸ್ಕರವಾಗಿ ಮೂರನೇ ರೂಪ ಇರ್ತಕ್ಕಂಥದ್ದು ತಗೊಂಡು ಕೃಷ್ಣ ಇರ್ತಕ್ಕಂಥ ಗೋಪಾಲ ರೂಪದಲ್ಲಿ ಕೈಲಾಸದಿದ್ದಾನ. ನಾಲ್ಕನೇದಾಗಿರ್ತಕ್ಕಂಥದ್ದು ಬ್ರಹ್ಮಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಕೊಟ್ಟ ಸಂಪೂಜಿತ ಬ್ರಹ್ಮಲೋಕೆ ಚತುರ್ಥಂ ಭಟ್ಟ ನೋಡ್ರಿ 28ನೇ ಶ್ಲೋಕದಲ್ಲಿ ಅಲ್ಲಿ ಪರಮಾತ್ಮನ ಇರ್ತಕ್ಕಂಥ ಅಲ್ಲಿ ಚತುರ್ಮುಖ ಬ್ರಹ್ಮದೇವರ ಪೂಜೆಗೋಸ್ಕರ ಇದ್ದಾನೆ. ಐದನೇ ರೂಪದಲ್ಲಿ ಕೃಷ್ಣ ಇರ್ತಕ್ಕಂಥವ ವೈಕುಂಠ ಲೋಕವಾಗಿರ್ತಕ್ಕಂಥದ್ದಕ್ಕೆ ಹೋಗಿ ವೈಕುಂಠದಲ್ಲಿದ್ದಾನ ಎಂಬುದಾಗಿರ್ತಕ್ಕಂಥದ್ದು ಹೇಳಿ ಆಗ ಹೋಗ ವೇಳೆ ಏನು ಅಂತಂದ್ರೆ ಒಂದು ಮುಖ್ಯವಾದ ವಿಷಯ. ಯಾಕೆ ಹೇಳ್ತೇನೆ ಅಂದ್ರೆ ಇದೆಲ್ಲ ಆಚಾರ್ಯರ ತಾತ್ಪರ್ಯ ನಿರ್ಣಯ ಮೊದಲಾಗಿದ್ರೆ ತುಂಬಾ ತಪ್ಪು. ನಮ್ಮ ಬಾಯಿಂದ ತುಂಬಾ ಪ್ರಮಾಣ ತಪ್ಪ ಬರೋದು ಅದಕ್ಕೆ ಹೇಳ್ತೇನೆ. ವಿಶಿಷ್ಟ ಅದ್ವೈತದಲ್ಲಿ ಆಗ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನಂದ್ರೆ ತನ್ನಾಗ ಒಂದು ರೂಪವನ್ನು ಸೃಷ್ಟಿ ಮಾಡಿ ಹುಟ್ಟಾನ. ಆ ರೂಪ ಇರ್ತಕ್ಕಂಥದ್ದು ಅಲ್ಲಿ ದ್ವಾರಗಳು ಬಿದ್ದಿರುತ್ತೆ. ಅದಕ್ಕೆ ದಹನ ಕಾರ್ಯ ಇತ್ಯಾದಿಗಳೆಲ್ಲ ಅರ್ಜುನ ಮಾಡ್ತಾನ ಅಂತ ಬರುತ್ತೆ. ಆದ ಕಾರಣ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದು ಅವತಾರ ಕಾಲದಲ್ಲಿ ಪರಮಾತ್ಮನಿಗೂ ಉಂಟು ಅಂತ ಅವ್ರ ಸಿದ್ಧಾಂತ ಮಾಡಿ ತಪ್ಪು. ಅವತಾರ ಕಾಲದಲ್ಲಿ ಆಗಲಿ ಮೂಲ ಕಾಲ ರೂಪದಲ್ಲಿ ಆಗಲಿ ಯಾವಾಗಲಾಗಲಿ ಯಾವ ಯುಗದಲ್ಲಿ ಆಗಲಿ ಪರಮಾತ್ಮನಿಗೂ ಪ್ರಕೃತಿ ಸಂಬಂಧಕ್ಕೂ ಸಂಬಂಧವೇ ಇಲ್ಲ. ಪ್ರಕೃತಿ ಸಂಬಂಧನ ಮ್ಯಾಟರ್, ಹಾಗಾಗಿ ಸಂಬಂಧ ಇಲ್ಲ. ಇದನ್ನು ಚೆನ್ನಾಗಿ ತಿಳ್ಕೋಬೇಕು ನೀವು. ಇದಕ್ಕೆ ಇದು ಬಹಳ ಮುಖ್ಯವಾಗಿ ನಾನು ನ್ಯಾಯವರ್ಣ ಸೂತ್ರ ಭಾಷ್ಯ ಎಲ್ಲ ನೋಡಿ ನಿಮಗೆ ಇದಕ್ಕೆ ಹೇಳ್ತಾ ಇದ್ದೇನೆ. ಈಗ ಪರಮಾತ್ಮನ ರೂಪದಲ್ಲಿ ಯಾವ ವಿಧವಾಗಿರ್ತಕ್ಕಂಥ ವ್ಯತ್ಯಾಸವೂ ಇಲ್ಲ. ರಾಮದೇವರು ಕೃಷ್ಣ ಅವನ್ನೆಲ್ಲ ಅನೇಕರು ನೋಡಿದ್ದಾರಲ್ಲ, ದುರ್ಯೋಧನೇ ನೋಡಿದ್ದಲ್ಲ ಕೃಷ್ಣ ರೂಪನ್ನ. ಆಗ ಬಂದ ಸಂಬಂಧ ಇತ್ತಂದ್ರೆ ಆಗಲೂ ಪ್ರಕೃತಿ ಸಂಬಂಧ ಇಲ್ಲ. ತನ್ನ ಅಚಿಂತ್ಯ ಈಶ್ವರ ಶಕ್ತಿಯಿಂದ ಪ್ರಕೃತಿ ಸಂಬಂಧ ಇದ್ದಂಗೆ ಒಂದು ರೂಪವನ್ನೇ ತೇರಿಸಿ ನೋಡ್ತಾಯಿ. ಕೃಷ್ಣ ಪರಮಾತ್ಮನಿಗೂ ಪ್ರಕೃತಿ ಸಂಬಂಧ ಇಲ್ಲ, ರಾಮನಿಗೂ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದಿಲ್ಲ. ಅದಕ್ಕೆ ತನ್ನ ಆಚಾರ್ಯರು ಸಮೋಪಿ ಭಗವಾನ್ ಸರ್ವರೂಪೇಶು ಸ್ವಬಿಂಬ ದರ್ಶನಾದೇವ ಏನ ಮೋಚ ಇದೆ ಅಂತೇಳಿ ನ್ಯಾಯವರ್ಗದಲ್ಲಿ ಹೇಳಿದ್ದಾರೆ. ಆದ ಕಾರಣ ಪರಮಾತ್ಮನ ರೂಪದಲ್ಲಿ ಯಾವ ವಿಧವಾಗಿರ್ತಕ್ಕಂಥ ವ್ಯತ್ಯಾಸವೂ ಇಲ್ಲ. ರಾಮನ ಇರ್ತಕ್ಕಂಥವನೇ ಕೃಷ್ಣ ಆಗಲಿ, ಇಲ್ಲ ನಿಮ್ಮ ಬಿಂಬ ರೂಪ ಆಗಲಿ, ನನ್ನ ಬಿಂಬ ರೂಪ ಆಗಲಿ, ಯಾವ ವಿಧವಾಗಿರ್ತಕ್ಕಂಥ ವ್ಯತ್ಯಾಸವಿಲ್ಲ. ಯಾವ ಕಾಲದಲ್ಲೂ ಪ್ರಕೃತಿ ಸಂಬಂಧ ಇಲ್ಲ ಎಂಬುದಕ್ಕೆ 34ನೇ ಶ್ಲೋಕ ನೋಡ್ರಿ. ಅದರಲ್ಲಿ ಒಂದು ಆಚಾರ್ಯ ಹೇಳ್ತಾರೆ, ತ್ಯಕ್ತಂ ದೇಹಂ ಈ ದೇಹಂ ಇವ ಅಪರಂ. ಹಾಗಂತಂದ್ರೆ ತ್ಯಕ್ತಂ ಅಂದ್ರೆ ಈ ರೂಪವನ್ನು ಬಿಟ್ಟುಬಿಟ್ಟು ಇನ್ನೊಂದು ಅಪರಂ, ಇನ್ನೊಂದು ರೂಪದಲ್ಲಿ ಕೃಷ್ಣ ಸೃಷ್ಟಿ ಮಾಡಿ ಇಟ್ಟುಬಿಟ್ಟು ಪರಮಾತ್ಮ ಇರ್ತಕ್ಕಂಥ ವೈಕುಂಠವಾಗಿರ್ತಕ್ಕಂಥದ್ದಕ್ಕೆ ಹೋಗ ಸೃಷ್ಟ ಸ್ವದೇಹೇ ಇದೆಲ್ಲ ಆಚಾರ್ಯ ಶಾಸ್ತ್ರ ಓದಲಾಂಗೆ ಅವರು ಪರಿಕೀರ ಇರ್ತಕ್ಕಂಥವ್ರು ತಪ್ಪ ಹೇಳ್ತಾರೆ ಬದಲಿ ನಂಗೆ ಆಶ್ಚರ್ಯವೇ ಇಲ್ಲ. ಅವ್ರ ಪಾಪ ಅವರಿಗೆ ಗೈಡೆನ್ಸೇ ಇಲ್ಲ, ಅವ್ರು ಇದೆಲ್ಲ ನೋಡೋದಿಲ್ಲ. ನಾವು ಇದನ್ನು ನೋಡುಂಟು ಹೇಳೋದು ಸರಿಯಾಗಿ ಹೇಳ್ಬೇಕು. ಯಾಕಂದ್ರೆ ತುಂಬಾ ಪಾಪ ಇರ್ತಕ್ಕಂಥದ್ದು ಬರೋದು, ತಪ್ಪ ಇರ್ತಕ್ಕಂಥದ್ದು ಬರೋದು. ಆದ ಕಾರಣ ನಾವು ಜಾಗ್ರತೆ ಇರ್ಬೇಕು ತಪ್ಪದಾಗಿ ಹೇಳ್ಬಿಟ್ಟು ಈ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ದಾರುಕ ಎಂಬುದಾಗಿರ್ತಕ್ಕಂಥವನ್ನ ಕಳಿಸಿ ಯಾರೋ ಬಾ ಅಂತ ಹೇಳಿದ. ಅದಕ್ಕೆ ಏನ್ ಮಾಡಿದ ಅಂದ್ರೆ ಪರಮಾತ್ಮನ ಇರ್ತಕ್ಕಂಥವ
ಬಾಕಿ ದೇವತೆಗಳೆಲ್ಲ ಅವರವರ ಯೋಗ್ಯತಾನುಸಾರವಾಗಿ ತಮ್ಮ ರೂಪವಾಗಿರ್ತಕ್ಕಂಥವನು ಪೌಲನು, ವಸುದೇವನಾಗಿರ್ತಕ್ಕಂಥವನು ಕಶ್ಯಪ ರೂಪಕ್ಕೆ ಹೋಗಿ ಸೇರಿದ, ಇಬ್ಬರು ದೇವಿಗೆ ಆಗಿರ್ತಕ್ಕಂಥವನು ಅತಿಥಿ ದೇವಿ ರೂಪಕ್ಕೆ ಹೋಗಿ ಸೇರಿದ ಎಂಬ ಇಷ್ಟ ಇರ್ತಕ್ಕಂಥದ್ದು ನೀವು ಬಂದು ನೋಡ್ಬೋದು. ಅದು ಪೂರ ನೀವು ಅದರಲ್ಲಿ ಹೇಳಬೇಕಲ್ಲ ನಿಯರ್ ನ್ಯಾರೇಷನ್ ನೀವೇ ಓದಿದ್ರೆ ನಮಗೆ ಅರ್ಥ ಆಗೋದು ಎಂಬುದಾಗಿ ಹೇಳ್ಬಿಟ್ಟು 37ನೇ ಶ್ಲೋಕದಲ್ಲಿ ಕೊನೆಯಲ್ಲಿ ಹೇಳ್ತಾನೆ ಏನಂತಂದ್ರೆ ಏವಂ ಏವಂ ಪ್ರಯಾತೇಷು ಸಕಾಶೇಷು ಏನಂದ್ರೆ ಯುಷ್ಮಾನೇವ ಲೋಕಾನ್ಯ ಪಾಂಡವೇಶು ಈ ಪ್ರಕಾರವಾಗಿ ಪಾಂಡವರಾಗಿರ್ತಕ್ಕಂಥವರು ಮತ್ತು ಎಲ್ಲ ಯಾದವರಾಗಿರ್ತಕ್ಕಂಥವರು ಮತ್ತು ಕೃಷ್ಣ ಪರಮಾತ್ಮರಾಗಿರ್ತಕ್ಕಂಥವ ಎಲ್ಲ ಅವರವರ ರೆಸ್ಪೆಕ್ಟಿವ್ ಲೋಕ ಆಗಿರ್ತಕ್ಕಂಥದ್ದಕ್ಕೆ ಶರೀರ ತಮ್ಮ ಅವತಾರ ಕಾರ್ಯವಾಗಿರ್ತಕ್ಕಂಥದ್ದನ್ನು ಊಹಿಸಿಕೊಂಡು ಆಗ ಪರೀಕ್ಷಿತ್ ಮಹಾರಾಜನ ಇರ್ತಕ್ಕಂಥವ ಹುಟ್ಟಿದ್ದಾನ, ಅವನಾಗಿರ್ತಕ್ಕಂಥವ ರಾಜ ಪರಿಪಾಲನವಾಗಿರ್ತಕ್ಕಂಥದ್ದು ಮಾಡಿ ಈ ಭೂಮಿಯಾಗಿರ್ತಕ್ಕಂಥದ್ದನ್ನ ಕಾಪಾಡ್ತಾ ಇದ್ದ ಎಂಬುದಾಗಿರ್ತಕ್ಕಂಥದ್ದು ಈ ಶ್ಲೋಕದಿಂದ ಹೇಳಿ ಆಮೇಲೆ ಈ ಪರೀಕ್ಷಿತ್ ಮಹಾರಾಜನಿಂದ 6ನೇ ಪರಂಪರೆಯಾಗಿರ್ತಕ್ಕಂಥದ್ದು ಕ್ಷೇಮಕ ರಾಜನ ವರಿಯಲು ಈ ಒಂದು ಯಾವ ವಿಧವಾಗಿರ್ತಕ್ಕಂಥ ಅಧರ್ಮವಾಗಿರ್ತಕ್ಕಂಥದ್ದು ಇಲ್ಲ. ರಾಜ್ಯ ಪರಿಪಾಲನೆ ಚೆನ್ನಾಗಿ ನಡೀತಾ ಇತ್ತು. ಅದಕ್ಕೆ ಆಮೇಲೆ ನೀವು ಬಂದ್ರೆ ಇದ್ರೆ 6ನೇ ಪರಂಪರೆ ಆದ್ಮೇಲೆ ಅದೇ ನಿಮಗೆ ಕೆಲವು ಟಿಪ್ಪಣಿಯಲ್ಲಿ ನೋಡಿದ್ರೆ ಕಲಿಯುಗ ಆರಂಭಿಸಿ 1000 ವರ್ಷಕ್ಕೆ ಆಮೇಲೆ ಬುದ್ಧಾವತಾರ ಅಂತಿರೋದು. ಏನಕ್ಕೆ ಅಂದ್ರೆ ಪರಮಾತ್ಮನಿಗೆ ತ್ರಿಯುಗ ಅಂತ ಹೆಸರು. ತ್ರಿಯುಗ ಅಂದ್ರೆ 3 ಯುಗದಲ್ಲಿ ತಾನು ಅವತಾರ. ಈ ಬುದ್ಧಾವತಾರ ಕಲಿಯುಗ ಅಂತಂದ್ರೆ ಏನಂತ ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್ ಅಂತಿದೆ. ಒಂದು ಯುಗಕ್ಕೂ ಇನ್ನೊಂದು ಯುಗಕ್ಕೂ ನಡುವೆ ಒಂದು ಗ್ಯಾಪ್ ಇರ್ತಕ್ಕಂಥದ್ದು. ನಾನು ಒಂದು ಮನ್ವಂತರ ಮಹಿಮಾ ಅಂತ ಒಂದು ದೊಡ್ಡ ಪುಸ್ತಕ ಬರುತ್ತಾನೆ, ಅದನ್ನ ನೋಡಿದ್ರೆ ಬರಲು ಆ ಗ್ರಾಫ್ ಕೆಲವು ವೇಳೆ 14,000 ಇರೋದು, 28,000 ವರ್ಷ ಇರೋದು ಅಂತ ಮಾರಿ ಇರ್ತಕ್ಕಂಥದ್ದು. ದ್ವಾಪರ ಯುಗ ಇರ್ತಕ್ಕಂಥದ್ದು ಮುಗಿದು ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಕಲಿಯುಗ ಆರಂಭಿಸೋದಕ್ಕೆ ಮುಂಚೆ 1000 ವರ್ಷ ಆದ ಮೇಲೆ ಪರಮಾತ್ಮನ ಇರ್ತಕ್ಕಂಥವನ ಬುದ್ಧಾವತಾರವ ಇರ್ತಕ್ಕಂಥದ್ದು ಬರುತ್ತೆ. ಈ ಬುದ್ಧಾವತಾರವನ್ನು ಕುರಿತು ನಾನು ಹೇಳ್ಬೇಕು ಅಂತಂದ್ರೆ ಅದು ನಾನು ನಿಮ್ಮಂದ್ರೆ ಹೇಳ್ತಾನೆ ಇದ್ರೆ ಅದು ಬ್ರಹ್ಮಸೂತ್ರ ಭಾಷ್ಯವಾಗಿರ್ತಕ್ಕಂಥದ್ದಲ್ಲಿ ಒಂದು ವಿಷಯ. ಈ ಬುದ್ಧಾವತಾರ ಪರಮಾತ್ಮ ಬಾಕಿ ಬುದ್ಧ ಸ್ಕೂಲ್ ಬರ್ತಲ್ಲ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮೊದಲ ಅದನ್ನ ತಿಳಿಸ್ಬೇಕು. ಎದಕ್ಕೆಂದ್ರೆ ಬ್ರಹ್ಮಸೂತ್ರದಲ್ಲಿ ಬಂದಿರ ಮೇಲೆ ಸಮಯಪಾದ ಅಂತ ಒಂದು ಪಾದ ಇದೆ. ಆ ಸಮಯಪಾದವಾಗಿರ್ತಕ್ಕಂಥದ್ದಲ್ಲಿ ನೀವು ನೋಡಿದ್ರೆ ಪರಮಾತ್ಮನ ಇರ್ತಕ್ಕಂಥ ಸಮಯಪಾದ ಅಂದ್ರೆ ರಿಲಿಜನ್ ಆಗಿರ್ತಕ್ಕಂಥ ಫಿಲಾಸಫಿ ಅಲ್ಲಿರ್ತಕ್ಕಂಥದ್ದು ಅಲ್ಲಿ ಬಂದು 11 ವಿಧವಾಗಿರ್ತಕ್ಕಂಥ ಸ್ಕೂಲ್ಸ್ ತೆಗೆದು ಅದಲ್ಲಿ ತುಂಬಾ ಮುಖ್ಯವಾಗಿ ಈ ಬೌದ್ಧ ಸ್ಕೂಲ್ ಆಗಿರ್ತಕ್ಕಂಥದ್ದು ತೆಗೆದು ಅದಕ್ಕೆ ಅವರು ಬಂದು ಅವರಿಗೆ ಪ್ರತ್ಯಕ್ಷ ಅನುಮಾನ 2 ಪ್ರಮಾಣ. ವೇದಗಳೇ ಅವರಿಗೆ ಪ್ರಮಾಣ ಇಲ್ಲ. ಚಾರ್ವಾಕನ ಇರ್ತಕ್ಕಂಥವನಿಗೆ ಪ್ರತ್ಯಕ್ಷ ಒಂದು ಹೊರತಾಗಿ ಬಾಕಿ ಯಾವುದೇ ಪ್ರಮಾಣ ಇಲ್ಲ. ಅನುಮಾನವೂ ಪ್ರಮಾಣ ಇಲ್ಲ, ಆಗುವ ಪ್ರಮಾಣ ಇಲ್ಲ. ಹಾಗಂತ ಇದೆ. ಆ ಬೌದ್ಧರ ಇರ್ತಕ್ಕಂಥವ್ರಲ್ಲಿ 4 ಸ್ಕೂಲ್ 4 ಸಬ್ ಡಿವಿಷನ್ ಇದೆ. ಅದನ್ನ ನೀವು ನೋಡಿದ್ರೆ ಅವರೊಂದು ವೈಭಾಷಿಕ, ಸೌತ್ರಾಂತಿಕ, ಮಾಧ್ಯಮಿಕರು ಅಂತ ಬರ್ತಾನೆ. ಶೂನ್ಯವಾದಿಗಳು ಅಂತಂಬರು. ಈ ಮಾಧ್ಯಮಿಕ ಸ್ಕೂಲ್ ಆಗಿರ್ತಕ್ಕಂಥ ಶೂನ್ಯವಾದಿಗಳು ಚೆನ್ನಾಗಿ ಗ್ಯಾಪ್ ಇಟ್ಟಿರ್ರಿ. ಇದಕ್ಕಂತ ಭಗವದ್ಗೀತೆಯಲ್ಲಿ ಮೊದಲು ಸಿಕ್ಕಿದ್ರು ಬರೋದು ಅವೈದಿಕ ಮಾಧ್ಯಮಿಕ ಟೆರಸ್ಟ್ ಅಂತ ಹೇಳಿ. ಆದ ಕಾರಣ ಈ ಅದ್ವೈತ ಮತವಾಗಿರ್ತಕ್ಕಂಥದ್ದು, ಈ ಮಾಧ್ಯಮಿಕ ಮತವಾಗಿರ್ತಕ್ಕಂಥದ್ದು ಏನಿದೆಯೋ ಅದನ್ನ ವೇದದಲ್ಲಿ ಓದಿರ್ತಕ್ಕಂಥದ್ದು ಅದ್ವೈತ ಎಂಬುದಾಗಿರ್ತಕ್ಕಂಥದ್ದು. 4ನೇದಾಗಿರ್ತಕ್ಕಂಥದ್ದು ವಿಜ್ಞಾನವಾದಿಗಳು ಅಂತ ಹೆಸರು. ವಿಜ್ಞಾನವಾದಿಗಳು ಅಂತ ಅವರಿಗೆ ಮ್ಯಾಟರೇ ಇಲ್ಲ, ಎಲ್ಲ ಜ್ಞಾನದಿಂದ ಒಬ್ಬರು ಆನೆ ಅಂತ ನೋಡಿದ್ರೆ ಅದು ಆನೆ, ಇನ್ನೊಂದಿನ ಬಂದು ಹಸು ಅಂತ ನೋಡಿದ್ರೆ ಅದು ಹಸು. ಆದ ಕಾರಣ ಪದಾರ್ಥವೇ ಇಲ್ಲ. ಈ ಪ್ರಕಾರವಾಗಿರ್ತಕ್ಕಂಥ ಬೌದ್ಧ ಮತವಾಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದನ್ನ ನೀವು ತಿಳ್ಕಬೇಕು ಅಂದ್ರೆ ಸಮಯಪಾದವಾಗಿರ್ತಕ್ಕಂಥದ್ದು ನಾನು ಬರೆದ ಪುಸ್ತಕವಾಗಿರ್ತಕ್ಕಂಥದ್ದನ್ನ ತೆಗೆದು ದಯಮಾಡಿ ಓದಿ ಅಂತಂದ್ರೆ ಅದು ಪಾಠ ಹೇಳಿರೋ ಅರ್ಥ ಆಗೋದು. ಎಷ್ಟು ಮುಗಿಯೋದು ಎಷ್ಟು ಓದಿರಿ ಅಂದ್ರೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ. ನಮಗ ಮತವಾಗಿರ್ತಕ್ಕಂಥದ್ದೇ ವೇದ ಪರಮ ಪ್ರಮಾಣ. ಅದಕ್ಕೆ ಮೇಲ್ ಪ್ರಮಾಣವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ವೇದ ಪರಮಾತ್ಮ ಹೇಳಿದ ಮಾತಾ ಇದ್ರು ಕೂಡ ಅದು ವೇದಕ್ಕೆ ವಿರೋಧವಾಯಿತು ಅಂದ್ರೆ ಅದು ಪ್ರಮಾಣ ಅಲ್ಲ. ಅದಕ್ಕೆ ನಿಮಗೆ ವಿಷ್ಣು ತತ್ವ ಬರಾಬಳಿ ಡೀಟೇಲ್ಡ್ ಹೇಳ್ತೇನೆ. ಅದನ್ನ
ಅಂತ ಆಯ್ತಲ್ಲ. ವೇದವ್ಯಾಸ ದೇವರು ಹೇಳಿದ ಮಾತು ಸಾಕ್ಷಾತ್ ಪರಮಾತ್ಮ ಇದ್ರೂ ಅದು ಪ್ರಮಾಣ ಅಲ್ಲ. ಯಾಕೆಂದ್ರೆ ಅದಕ್ಕೆ ವೇದಕ್ಕೆ ವಿರುದ್ಧವಾಯಿತು. ಇದಕ್ಕೇನು ಕಾರಣ ಇತ್ಯಾದಿಗಳನ್ನ ನಾನು ಆ ಪಾಠ ಹೇಳೋ ವೇಳೆ ನಿಮಗೆ ಡೀಟೇಲ್ ಹೇಳ್ತೇನೆ ಎಂಬುದೇ ಹೇಳಿ, ಈಗ ಪರಮಾತ್ಮನ ಇರ್ತಕ್ಕಂಥವ ಏನು ಅವತಾರ ಮಾಡಬೇಕು ಬ್ರಹ್ಮದೇವರನ್ನ ಹೇಳಿ. ಏಕೆಂದ್ರೆ ಪರಮಾತ್ಮ ಈ ವೇದವ್ಯಾಸ ದೇವರಾಗಿರ್ತಕ್ಕಂಥವ್ರು ಅಧ್ಯಕ್ಷರಾದರೂ ಕೂಡ ವೇದವ್ಯಾಸ ದೇವರು ಬಿಟ್ಟು ಹುಟ್ಟೋದ ಗ್ರಂಥಗಳಿದೆಲ್ಲ ತುಂಬಾ ಜನ 18 ಪುರಾಣಗಳು, 18 ಉಪಪುರಾಣಗಳು, ಮಹಾಭಾರತ, ಬ್ರಹ್ಮಸೂತ್ರ ಎಲ್ಲ ಇದೆ. ಇದನ್ನೆಲ್ಲ ನೋಡಿ ಎಲ್ಲಾರು ಬಂದು ಇದಕ್ಕೆಂದ್ರೆ ತುಂಬಾ ಮುಖ್ಯವಾಗಿ ಯಾವುದು ಅಂದ್ರೆ ನೀವು ತಿಳಿಯಬೇಕು, ನೀಚೋಚ್ಚ ಭಾವಗತ ಹಾಗೆಂತೇಳಿ ಈ ಜೀವನೊಳಗೆ ಪ್ಯಾರಿಟಿ ಇದೆ. ಜೀವನೊಳಗೆ ಸಾತ್ವಿಕರು, ರಾಜಸರು, ತಾಮಸರು ಇದು ಹೇಳಿರ್ತಕ್ಕಂಥದ್ದು ದ್ವೈತ ಶಾಸ್ತ್ರ ಹೊಂದಲಿದ್ದಾನೆ. ಅದ್ವೈತದಲ್ಲಿ ಇದು ಇಲ್ಲವೇ ಇಲ್ಲ, ಎಲ್ಲರೂ ನಿರ್ಗುಣ ಬ್ರಹ್ಮ. ಅಲ್ಲಿ ವಿಶಿಷ್ಟ ಅದ್ವೈತದಲ್ಲಿ ಇವತ್ತು ಸರ್ವಜೀವನ್ ಮುಕ್ತಿವಾದ. ಆದ ಕಾರಣ ಅವರಿಗೂ ಇದು ಇಲ್ಲ. ಈ ಸ್ವಭಾವ ತಗೊಂಡು ಜೀವನ ಸ್ವಭಾವದಲ್ಲೇ ಇರ್ತಕ್ಕಂಥದ್ದು ಮತ್ತು ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮ ಟ್ರಿಪಲ್ ಕ್ಲಾಸಿಫಿಕೇಶನ್ ಸೋರ್ತ ಅದಕ್ಕೆ ವೇದ ಪ್ರಮಾಣ ಇತ್ಯಾದಿಗಳೆಲ್ಲ ಹೇಳಿ ಇರ್ತಕ್ಕಂಥದ್ದು. ಆದ್ರೆ ಇದನ್ನೆಲ್ಲ ಓದಿ ಅವರು ಕೂಡ ಬಂದು ಸರಿಯಾವುಡಾರು ಎಂಬುದಾಗಿ ಬ್ರಹ್ಮದೇವರು ದೇವರಿಗೆ ಬಂದು ಪ್ರಾರ್ಥನೆ ಮಾಡೋಣ, ದೇವರ ಅವತಾರ ಮಾಡ್ತಾರೆ ಎಂದುಟ್ಟು ನಿಮಗೊಂದು ಸಂದೇಹ ಬರ್ಬೋದು. ಅವರು ಓದಿ ಒಳ್ಳೆಯವರಾದ್ರೆ ಯಾಕೆ ಅವ್ರನ್ನ ಕಡಿಸ್ಬೇಕು ಅಂತ. ಆ ಒಳ್ಳೆಯವರಾಗೋದು ಪರ್ಮನೆಂಟ್ ಅಲ್ಲ. ಒಂದು ಚಿಕ್ಕ ಉದಾಹರಣೆ ಹೇಳ್ತಾರೆ. ಪಂಚಪಾಂಡವರ 5 ಜನ ಬೆಳಿಗ್ಗೆದ್ದು ಚಿಕ್ಕ ಹುಡುಗರ ಇರೋ ವೇಳೆ ಅಲ್ಲಿ ಅರಣ್ಮನೆಯಲ್ಲಿ ಕೂತ್ಕೊಂಡು ಅವರಪ್ಪನ ಮನೆ ಅರಣ್ಮನೆಯಲ್ಲಿ ಕೂತ್ಕೊಂಡು ದೇವ್ರ ಪೂಜೆ, ಸಂಧ್ಯಾವಂದನ ಪೂಜೆ ಎಲ್ಲ ಮಾಡ್ತಾ ಇದ್ರು. ಅದನ್ನ ನೋಡಿ ಈ ದುರ್ಯೋಧನಾದಿಗಳ ಇರ್ತಕ್ಕಂಥವ್ರು 100 ಜನರು ಅವರಿಬ್ರು ಚಿಕ್ಕ ಚಿಕ್ಕ ಬಳ್ಳಿ ಬೆಟ್ಟೆ ತಗೊಂಡು ಅವರು ಪೂಜೆ ಮಾಡಕ್ಕೆ ಆರಂಭಿಸಿರು. ಆಗ ಶಕುನಿ ಬಂದ, ದ್ವಾಪರಾಂಬ ಏತಿಷ್ಟಮ ಅವಂದ, ಏನೋ ದುರ್ಯೋಧನ ನೀ ಇಂಥ ಬರಿ ಮಾಡ್ತಾ ಇದ್ದೀನೋ ಪೂಜೆ ಇದೆಲ್ಲ ಹುಚ್ಚುತ್ತಾನ, ನಮಗೆ ದೇವರು ಒಬ್ಬರು ಇದ್ದಾನೆಯ ಒಬ್ಬರು ಇಲ್ಲವಲ್ಲೋ ಹಾಗೆ ಎಲ್ಲದನ್ನ ಇಟ್ಟಿವಂತ ಆ ಪೂಜೆ ಮಾತ್ರ ಅಲ್ಲ. ಆದ ಕಾರಣ ಈ ತಾರ್ಕಿಕವಾಗಿ ಬೈ ಎಮೋಷನ್ ಬರ್ತಕ್ಕಂಥದ್ದೆಲ್ಲ ಅದು ಉಪಯೋಗ ಇಲ್ಲ. ಆದ ಕಾರಣ ಈಗ ವೇದವ್ಯಾಸ ಇವರೆಲ್ಲ ಓದ್ಬಿಟ್ಟು ಏನೋ ಒಳ್ಳೆಯವರಾಗ ನಟನೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಏನಾದ್ರು ಅದಕ್ಕೆ ಮಾಡ್ಬೇಕು. ಇದಕ್ಕೆ ವೇದಕ್ಕೆ ಅಪ್ರಾಮಾಣ್ಯ ಬಂಧುಗಳು ನಮ್ಮ ಕಾರ್ಯದಲ್ಲಿ ನೀವು ನೋಡಿದ್ರೆ ಪರಮಾತ್ಮನ ಇರ್ತಕ್ಕಂಥವ ಮತ್ತು ಅವರೆಲ್ಲ ಯಾರು ಅಂತಂದ್ರೆ ರುದ್ರದೇವರಿಂದ ಸಂಹಾರ ಮಾಡಲ್ಪಟ್ಟ ತ್ರಿಪುರಾಸುರರು ಎಂಬುದಾಗಿರ್ತಕ್ಕಂಥವ್ರು. ಆ ತ್ರಿಪುರಾಸುರರನ್ನ ಈಗ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬೇರೆ ಬೇರೆ ಕುಲದಲ್ಲಿ ಹುಟ್ಟಿ ಈ ಪ್ರಕಾರವಾಗಿ ಮಾಡ್ತಾ ಇದ್ದಾರೆ. ಆದರೆ ಸ್ವಭಾವದಲ್ಲಿ ಅವರೆಲ್ಲ ನರಕಕ್ಕೆ ಹೋಗತಕ್ಕಂಥವರು. ಆದ ಜೀವತ್ರೈವಿಧ್ಯ ಹೇಳಿರ್ತಕ್ಕಂಥದ್ದೇ ಓಡೋದಿಲ್ಲ ಅಂತ ದೇವರು ಪ್ರಾರ್ಥನೆ ಮಾಡೋಣ. ಪರಮಾತ್ಮನ ಇರ್ತಕ್ಕಂಥವ ಅವತಾರವಾಗಿರ್ತಕ್ಕಂಥವ ಮಾಡಿದ ಎಲ್ಲಿ ಅಂತಂದ್ರೆ ಗಯಾದಲ್ಲಿ ನೀವು ನೋಡಿದ್ರೆ ಗಯಾದಲ್ಲಿ ಸುದ್ದೋಲ ಜಿನ ಎಂಬುದಾಗಿರ್ತಕ್ಕಂಥ ಒಂದು ಅವ ತ್ರಿಪುರಾಸುರದಲ್ಲಿ ನಂಬರ್ 1 ಅಸುರ. ಅವ ಹುಟ್ಟಿದ್ದ. ಅವನಿಗೆ ಮಗನಾಗಿ ಕೂಸಾಗಿ ಒಂದು ಕೂಸಿಟ್ಟಿದ್ದು. ಆ ಕೂಸನ್ನ ನಿರಾಕರಣ ಮಾಡಿಬಿಟ್ಟು ವಿಷ್ಣು ಆಗಿರ್ತಕ್ಕಂಥವ ಆ ಕೂಸು ಬಂದಿದ. ಎಲ್ಲರೂ ನಿಲ್ಸಿದ್ರು, ಈ ಕೂಸೆ ನಮ್ಮ ಕೂಸು ಎಂಬುದಾಗಿ ಬಂದು ಅದು ಗುಪಾಕರ್ಮ ಮುಂಚೆಯೆಲ್ಲ ಮಾಡಿರು. ಆಗ ಆ ಕೂಸು ನಗಲಕ್ಕೆ ಆರಂಭಿಸಿತ್ತು. ನಗಲಕ್ಕೆ ಆರಂಭಿಸೋಡೆ ಅವರು ಹೇಳಿದ್ರು, ಏನು ಈ ಕೂಸು ಅಪರೂಪ ಇರ್ತಕ್ಕಂಥ ಕೂಸು ಅಂತೇಳಿ ಮಾತಾಡ್ಲಿಕ್ಕೆ ಆರಂಭಿಸಿದ್ದು. ಆ ಮಾತಾಡಕ್ಕೆ ಆರಂಭಿಸೋಳೆ ಬೈದಗಳಾಗಿರ್ತಕ್ಕಂಥದ್ದು ಅಪ್ರಾಮಾಣಿಕ ಹಾಗೆಂತ ಏನೇನು ಹೇಳ್ಬೇಕು ಅದು ಪೂರ ಹೇಳಿ ಅವರೆಲ್ಲ ತುಂಬಾ ಹಿತವಾಗಿತ್ತು ಇದ್ದು. ಮತ್ತು ಅವ್ರ ಮಾತಲ್ಲಿ ಒಳ್ಳೇದು ಬರಬೇಕು ಎಂಬುದು, ಅವರಿಗೆ ಒಳ್ಳೆ ಆಸಕ್ತಿ ಬರಬೇಕು ಎಂಬುದಕ್ಕೋಸ್ಕರವಾಗಿ ಪರಮಾತ್ಮನ ಇರ್ತಕ್ಕಂಥ ಇನ್ನೊಂದು ರೂಪದಲ್ಲಿ ಚಕ್ರಾಯುಧ ಬಿಟ್ಟ. ಆ ಚಕ್ರಾಯುಧನ್ನ ತೆಗೆದು ಅದನ್ನೇ ಆಸನವಾಗಿ ಹಾಕೊಂಡು ಈ ಕೂಸ ಇರ್ತಕ್ಕಂಥದ್ದು ಅದ್ರ ಮೇಲೆ ಕೂತಿತ್ತು. ಆದ ಕಾರಣ ಇದಕ್ಕೆ ಮೇಲೆ ಯಾರು ಇಲ್ಲ ಎಂಬುದಾಗಿ ತಿಳ್ಕೊಂಡು ಈ ಪ್ರಕಾರವಾಗಿ ಬೌದ್ಧಾವತಾರವಾಗಿರ್ತಕ್ಕಂಥದ್ದಾಯಿತು. ಅದಕ್ಕೆ ಪ್ರಶಾಂತ ವಿದ್ಯಾ ಅಂತ ಹೆಸರು. ಇದಕ್ಕೆಂದ್ರೆ 153ನೇ ಶ್ಲೋಕ. ಇದಕ್ಕೆ ಈಗ ಅಪ್ರಮಾಣ ಒಂದೇ ಒಂದು ವಿಷಯ, ಒಂದು ಎಕ್ಸಾಂಪಲ್ ಹೇಳ್ತಾರೆ. ಅಪ್ರಮಾಣ ಅಂತಂದ್ರೆ ಪ್ರಮಾಣ ಅಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಅಪ್ರಮಾಣ ಅಂದ್ರೆ ಐತಿ ಬ್ರಹ್ಮ ಪ್ರಮಾಣ ಅಂತ. ಬ್ರಹ್ಮದೇವ ಐತಿ ಬ್ರಹ್ಮ ಅಂದ್ರೆ ಪರಮಾತ್ಮ ಹೇಳಿದ್ದು ಪ್ರಮಾಣ ಅಂತ ಒಂದು ಅರ್ಥ. ಆದ
ಈ ಪ್ರಕಾರವಾಗಿ ಮತ್ತು ಮೂಲಕವಾಗಿರ್ತಕ್ಕಂಥ ಕ್ಷಣಿಕ ಅಂತಂದ್ರೆ ಅವ್ರೇನ್ಸಿಟ್ರು ಶೂನ್ಯ ಅಂತ ನೆನ್ಸಿಟ್ರು. ಶೂನ್ಯ ಅಲ್ಲ, ಕ್ಷಣಿಕ ಅಂದ್ರೆ ನಾಟ್ ಪರ್ಮನೆಂಟು, ಪ್ರಳಯ ಕಾಲದಲ್ಲಿ ಹೊಟ್ಟೋಗುತ್ತೆ ಎಂಬುದಾಗಿರ್ತಕ್ಕಂಥ ಅರ್ಥ. ಹೀಗೆ ಹೇಳ್ತಕ್ಕಂಥ ಅರ್ಥ ಎಲ್ಲ ಹೇಳಿ ಇದಕ್ಕೆ ದೇವತೆಗಳಾಗಿರ್ತಕ್ಕಂಥ ಅವ್ರನ್ನ ಕೂಡಿಸಿಟ್ಟು ಪರಮಾತ್ಮನಾಗಿರ್ತಕ್ಕಂಥ ಉಪದೇಶವಾಗಿರ್ತಕ್ಕಂಥದ್ದು ಮಾಡಿದ ಎಂಬುದಾಗಿರ್ತಕ್ಕಂಥದ್ದು ಹೇಳಿ, ಆಮೇಲೆ ಬೌದ್ಧವಾಗಿರ್ತಕ್ಕಂಥದ್ದು ಒಂದು ದೇವತೆಗಳಾಗಿರ್ತಕ್ಕಂಥದ್ದು ಆ ಬುದ್ಧನಾಗಿರ್ತಕ್ಕಂಥ ಹೇಳಿರ್ತಕ್ಕಂಥ ಇದನ್ನೆಲ್ಲ ಫಾಲೋ ಮಾಡಿರು, ಅವರಿಗೆ ಸರಿಯಾದ ಅರ್ಥವನ್ನ ತಿಳ್ಕೊಂಡ್ರು ಎಂಬುದಾಗಿರ್ತಕ್ಕಂಥದ್ದು ಹೇಳಿ, ಅದಕ್ಕಾಮೇಲೆ ಬರ್ತಕ್ಕಂಥದ್ದು ಕೊನೆಯಲ್ಲಿ ನಿಮಗೆ ಕಲ್ಕಿ ಅವತಾರ ಇದು ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ 7ನೇ ಶ್ಲೋಕ 35 ಬೌದ್ಧ ಅವತಾರ, 36 ಕಲ್ಕಿ ಅವತಾರ. ಅದ್ರಲ್ಲೂ ನೀವು ನೋಡಿದ್ರೆ ಸ್ವಲ್ಪ ತಾನಿರೋದು, ಹೆಚ್ಚು ವಿಷಯವಾಗಿರ್ತಕ್ಕಂಥದ್ದು ಇರಲಾರ್ದು. ಆದ ಕಾರಣ ಈ ಕಲ್ಕಿ ಅವತಾರ ಯಾವಾಗಂದ್ರೆ ಈ ಕಲಿಯುವಾಗಿರ್ತಕ್ಕಂಥದ್ದು ಮುಗಿಯಾಗಳು ಬರ್ತಕ್ಕಂಥದ್ದು. ಆಗ ಧರ್ಮವಾಗಿರ್ತಕ್ಕಂಥದ್ದು ಯಾವುದು ಇಲ್ಲ, ಎಲ್ಲ ರಾಜರಾಗಿರ್ತಕ್ಕಂಥವ್ರು ಎಲ್ಲರೂ ಅಪದ ಹೇಳ್ತಕ್ಕಂಥವ್ರು ಈ ಪ್ರಕಾರವಾಗಿರೋ ಕಾರಣ ಆಗ ಇದು ಯುಗ ಧರ್ಮವಾಗಿರ್ತಕ್ಕಂಥದ್ದು ಈಗ ನಡೀತಾ ಇದೆ. ಆಗ ತಿರುಗು ದ್ವಾಪರ ಯುಗ ತಿರುಗು ಕೃತಿಯುಗ ಬರಬೇಕು ಎಂಬುದಕ್ಕೋಸ್ಕರವಾಗಿ ಎಲ್ಲರೂ ಎಲ್ಲ ಮಾಡಿ ಇಲ್ಲಿರ್ತಕ್ಕಂಥವ್ರನ್ನೆಲ್ಲ ನಾಶ ಮಾಡ್ಬೇಕು ಹೇಳಿ ಕಲ್ಕಿ ಪರಮಾತ್ಮನ ಇರ್ತಕ್ಕಂಥವ ಅಲ್ಲಿ ವಿಷ್ಣು ಯಶಸ್ ಎಂಬುದಾಗಿರ್ತಕ್ಕಂಥ ಒಂದು ಬ್ರಾಹ್ಮಣ ಅವ್ರ ಪತ್ನಿ ಆಗಿರ್ತಕ್ಕಂಥದ್ದಲ್ಲಿ ಶಂಬಳ ಎಂಬುದಾಗಿರ್ತಕ್ಕಂಥ ಗ್ರಾಮ, ಅಲ್ಲಿ ಕಲ್ಕಿ ಆಗಿರ್ತಕ್ಕಂಥ ಅವತಾರ ಮಾಡಿ ಕುದುರೆಯ ಮೇಲೆ ಕೂದದ್ದು ಒಂದೇ ದಿನದಲ್ಲಿ ಆ ಕಲ್ಕಿ ಭಗವಾನ ಆಗಿರ್ತಕ್ಕಂಥವ ಇವರೆಲ್ಲ ಸಮಾರವಾಗಿರ್ತಕ್ಕಂಥದ್ದು ಮಾಡಿದ ಎಂಬುದಾಗಿರ್ತಕ್ಕಂಥದ್ದನ್ನ ಹೇಳಿ ಈ ಮಹಾಭಾರತವಾಗಿರ್ತಕ್ಕಂಥದ್ದನ್ನ ಮುಗಿಸಿ, ಈ ಮಹಾಭಾರತವಾಗಿರ್ತಕ್ಕಂಥದ್ದು ಮುಗಿಯ ವೇಳೆ ನೀವು ನೋಡಿದ್ರೆ ಒಂದು ವಿಷಯ ನಮಗೆ ಹೇಳ್ತಾರೆ. 170ನೇ ಶ್ಲೋಕದಿಂದ 182ನೇ ಶ್ಲೋಕದವರೆಯಲ್ಲೂ ಸುಮಾರು ಒಂದು 12 ಶ್ಲೋಕದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಯಾಕೆ ಮಾಡಿದೆ ಅಂತ ಆಚಾರ್ಯರು ಹೇಳಿದ್ದಾರೆ. ನನ್ನ ಯೋಗಿತಾನುಸಾರವಾಗಿ ನಾನು ಆಚಾರ್ಯರು ಬರೆದಿರ್ತಕ್ಕಂಥ 37 ಗ್ರಂಥ ಒಂದು ಮಾದರಿ ನೋಡಿದ್ದೇನೆ. ಅದರಲ್ಲಿ ಯಾವ 36 ಗ್ರಂಥದಲ್ಲೂ ಅವರ ಗ್ರಂಥ ಬರೆದು ಮುಗಿಯೋಣ ದೇವರಿಗೆ ಒಂದು ಮಂಗಳಾಚರಣೆ ಮಾಡಿ ನಮ್ಮ ಮುಗಿಸೋಣ ಹೊರತಾಗಿ ಈ ಗ್ರಂಥ ಯಾಕೆ ಬರದೆ ಏನದರಿಂದ ಇತ್ಯಾದಿಗಳಾಗಿರ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಾತ್ರ ಇದ್ದಾರೆ. ಆದ ಕಾರಣ ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ಅವ್ರು ಹೇಳ್ತಾರೆ, ಆನಂದ ತೀರ್ಥಕ್ಕೆ ಮುನಿ ಸಂಪೂರ್ಣ, ಇದು ಒಂದು ಕೇಳಿರಿತ ನಮಗೆ ಪುಣ್ಯ. ಆದ ಕಾರಣ ಆನಂದ ತೀರ್ಥರು ಎಂಬುದಾಗಿರ್ತಕ್ಕಂಥವರು ಈ ಏನ್ ಮಾಡಿರು ಹಾಗೆಂತಂದ್ರೆ ಪರಮಾತ್ಮನ ಇರ್ತಕ್ಕಂಥವನ ಆಜ್ಞಾವಾಗಿರ್ತಕ್ಕಂಥದ್ದು ತಗೊಂಡು, ವೇದವ್ಯಾಸ ದೇವರ ಆಜ್ಞಾವಾಗಿರ್ತಕ್ಕಂಥದ್ದು ತಗೊಂಡು ಆಚಾರ್ಯರು ಮಾಡಿರ್ತಕ್ಕಂಥ 37 ಗ್ರಂಥದಲ್ಲಿ ಒಂದು ವ್ಯತ್ಯಾಸವೂ ಇಲ್ಲ, ಎಲ್ಲ ಪುಣ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಏದಾದ್ರು ಒಂದು ವಿವಕ್ಷೆಯಿಂದ ಬೈ ಸಮ್ ವ್ಯೂ ಪಾಯಿಂಟ್ ನೀವು ಬಂದು ಒಂದು ಮುಖ್ಯ ಹಾಗೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ, ದೇವರು ಆಜ್ಞೆ ಇಲ್ಲ ಹಂಗೆ ಅವ್ರು ಯಾವ ಕೆಲಸ ಮಾಡೋದಿಲ್ಲ. ಆದ್ರೆ ದೇವರೇ ಪ್ರತ್ಯಕ್ಷವಾಗಿ ಬಂದು ಆಜ್ಞಾ ಮಾಡಿರ್ತಕ್ಕಂಥದ್ದು 2ನೇ ಗ್ರಂಥ, ಅದನ್ನ ಮರ್ತೋಗ್ಬಿಡ್ರಿ. ಒಂದು ಬ್ರಹ್ಮಸೂತ್ರ ಭಾಷ್ಯ, ಇನ್ನೊಂದು ಮಹಾಭಾರತ ತಾತ್ಪರ್ಯ. ಮಹಾಭಾರತ ತಾತ್ಪರ್ಯ ಮಧ್ವಜಯಂತ ಇದು 10ನೇ ಸರ್ಗದಲ್ಲಿ 25ನೇ ಶ್ಲೋಕ ನೋಡಿದ್ರೆ, ಪಾರಾಶರ್ಯ ಪರತತ್ವ ಪ್ರಸಿದ್ಧಿ ತಾತ್ಪರ್ಯಾರ್ಥ ಪರಮ ಭಾರತಸ್ಯ. ಆದ ಕಾರಣ ಭಾರತವಾಗಿರ್ತಕ್ಕಂಥ ಅದಕ್ಕೆ ಸರಿಯಾಗಿರ್ತಕ್ಕಂಥ ತಾತ್ಪರ್ಯವನ್ನ ನೀವು ಹೇಳಬೇಕು ಎಂಬುದಾಗಿ ಪರಮಾತ್ಮನಿಂದ ಆಜ್ಞಾ ಪಡೆದು ಮಾಡಿರ್ತಕ್ಕಂಥ ಗ್ರಂಥ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ. ಮತ್ತು ಏನು ಅಂತಂದ್ರೆ ಆಚಾರ್ಯರು ಹೇಳ್ತಾರೆ, ನಂಗೆ ಇದು ಓದೋ ವೇಳೆ ತುಂಬಾ ಓದಕ್ಕೆ ಬರಲ್ಲ, ಕಣ್ಣಿನ ನೀರು ಇಷ್ಟು ಹೇಳ್ಕೊಂಡಿದ್ದಾರಲ್ಲ ಆಚಾರ್ಯರು. ಅವರು ಎಷ್ಟು ದೊಡ್ಡವರು, ಸಾಕ್ಷಾತ್ ವಾಯುದೇವರು. ಇಷ್ಟು ಹೇಳ್ಬೇಕಾದ್ರೆ ನಾವ್ ಹೆಂಗಾದ್ರೂ ಉದ್ಧಾರ ಆಗಲಿ, ನಮ್ಮ ಮೇಲಿರ್ತಕ್ಕಂಥ ಅಂಗಲಾಪಿತ ಅವರು ಹೇಳಿದ್ದಾರೆ. ಆ 171ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ತತ್ಪ್ರಸಾದಾತ್ ಅಖಿಲಾಂಶ ವೇದಾಂತೆ, ಆ ವೇದವ್ಯಾಸ ದೇವರ ಪ್ರಸಾದದಿಂದ ಎಲ್ಲಾ ವೇದಗಳಾಗಿರ್ತಕ್ಕಂಥದ್ದು ನಾವು ಓದಿ ನೋಡ್ಬಿಟ್ಟು, ಪಂಚರಾತ್ರ ಆಗಮ ಎದುರು ನೋಡ್ಬಿಟ್ಟು, ಮತ್ತು ಬ್ರಹ್ಮಸೂತ್ರಗಳಾಗಿರ್ತಕ್ಕಂಥದ್ದು ನೋಡ್ಬಿಟ್ಟು, ಇನ್ನು ವೇರಿಯಸ್ ಪುರಾಣಗಳಾಗಿರ್ತಕ್ಕಂಥದ್ದು 18 ಪುರಾಣಗಳು, 18 ಉಪರೂಪ ಪುರಾಣಗಳು ಅಷ್ಟು ನೋಡ್ಬಿಟ್ಟು ಈ
say in no other grantha he has given pronounced like this. Every Manvar should read ಮಹಾಭಾರತ ತಾತ್ಪರ್ಯ ಏನಂದ್ರೆ ಆಚಾರ್ಯರು ಹೇಳ್ತಾರೆ, ಅಪ್ಪ ನಾ ವೇದವ್ಯಾಸ ದೇವರ ಅನುಗ್ರಹದಿಂದ ಸಕಲ ವೇದವಾಗಿರ್ತಕ್ಕಂಥದ್ದು ನೋಡ್ಬಿಟ್ಟು ಆದ ಕಾರಣ ಈ ಮಹಾಭಾರತ ತಾತ್ಪರ್ಯ ನೀವಿರ್ತಕ್ಕಂಥದ್ದು ಓದಿದ್ರೆ ನಿಮಗೆ ಸಕಲ ವೇದದ ಪುಣ್ಯ ಬರೋದು. ಅದನ್ನ ನೀವೆಲ್ಲ ಏರ್ಪಾಡು ಮಾಡಿ ಇಷ್ಟು ವರ್ಷ ಕೇಳಿದ ಕಾರಣ ಸಕಲ ವೇದ ಓದಿದ ಪುಣ್ಯವೂ ನಿಮಗೆ ಬರೋದು. ಅದನ್ನ ಹೇಳ್ಸಲಿಕ್ಕೆ ನನಗೊಂದು ಚಾನ್ಸ್ ಕೊಟ್ಟ ಕಾರಣ ನನಗೆ ಪುಣ್ಯ ಬರೋಕ್ಕೂ ನೀವೆಲ್ಲ ಉಪಕಾರ ಮಾಡಿದ್ದೀರಿ. ಆದ ಕಾರಣ ಹೇಳ್ತಾರೆ, ಎಸ್ಸೆ ಪ್ರಸಾದ ಸಕಲ ವೇದವಾಗಿರ್ತಕ್ಕಂಥದ್ದು ನೋಡುಂಟು ಪಂಚರಾತ್ರ ಆಗಮ ಸಕಲ ಭಾರತ ಮತ್ತು ಸಕಲ ಪುರಾಣಗಳ ಇರ್ತಕ್ಕಂಥದ್ದು ನೋಡುಂಟು. ಎಲ್ಲರಿಗೂ ಮೇಲೆ ಆ ಪರಮಾತ್ಮನ ಅನುಗ್ರಹದಿಂದ ಈ ಗ್ರಂಥವಾಗಿರ್ತಕ್ಕಂಥದ್ದನ್ನು ಮಾಡಿದ್ದೇನೆ ಎಂಬುದ ಇರ್ತಕ್ಕಂಥದ್ದು. ಇನ್ನೊಂದು, ನಮಗೆ ಪರಮಾತ್ಮನೇ ಪ್ರೀತಿ ಬರಂಗ್ ಮಾಡಿದ್ರೆ ನಮಗೆ ಮೋಕ್ಷಣೆಯಿಂದ ಅದಕ್ಕೆ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಇದರಿಂದ ಈ ಮಹಾಭಾರತ ತಾತ್ಪರ್ಯ ಇರ್ತಕ್ಕಂಥದ್ದು ಮಾಡಿದ್ರಿಂದ ವೇದವ್ಯಾಸ ದೇವರಿಗೆ ತುಂಬಾ ಪ್ರೀತಿಯಾಗಿದೆ. ಆದ ಕಾರಣ ವೇದವ್ಯಾಸ ದೇವರಿಗೆ ಪ್ರೀತಿ ಆಗ್ಬೇಕು ಅಂದ್ರೆ ನಾವೇನ್ ಮಾಡಬೇಕು, ಆ ಮಹಾಭಾರತ ತಾತ್ಪರ್ಯ ಮಾಡಿರ್ತಕ್ಕಂಥದ್ದನ್ನು ಓದ್ಬೇಕು, ಹೇಳ್ಬೇಕು, ಬರಿಬೇಕು, ಅದರ ಕುರಿತು ವಿಚಾರವಾಗಿರ್ತಕ್ಕಂಥದ್ದು ಮಾಡಬೇಕು ಎಂಬುದಾಗಿ ಅವರು ಇದನ್ನು ಹೇಳಿದ್ದಾರೆ. ಇದೇ ಪ್ರಕಾರವಾಗಿ 123ನೇ ಶ್ಲೋಕ ಇರ್ತಕ್ಕಂಥದ್ದನ್ನು ಹೇಳ್ತಾರೆ. ಮಹಾಭಾರತ ತಾತ್ಪರ್ಯವಾಗಿರ್ತಕ್ಕಂಥದ್ದು ಇನ್ನೇನು ಅಂದ್ರೆ ಅನೇಕ ಪುರಾಣಗಳಲ್ಲಿ ಒಂದು ಚೆಂದಾಗಿ ಆಗ್ಬಿಟ್ಟಲ್ರಿ, ಮಹಾಭಾರತ ತಾತ್ಪರ್ಯ ಒಳ್ಳಂಗೆ ಪುರಾಣ ಹೇಳ್ತಕ್ಕಂಥವ್ರು ನಮ್ಮನ್ನು ಬಿಟ್ಟು ಇತರರು ಪುರಾಣ ಹೇಳ್ತಕ್ಕಂಥವ್ರು ತಪ್ಪ ಹೇಳ್ತಾರೆ ಅಂದ್ರೆ ಅವ್ರ ಮೇಲೆ ನೀವು ಕೋಪಿಸಲೇಬೇಡ್ರಿ. ಏಕೆಂದ್ರೆ ಅವನಿಗೆ ಈ ಲೈಟೇ ತಿಳಿದು, ಆದ ಕಾರಣ ಅವ್ರು ತಿಳಿದು ನಮ್ಮವರು ತಪ್ಪ ಹೇಳಿರು ಅಂತಿರ್ಬೇಕಾದ್ರೆ ಅಯ್ಯೋ ನೀವು ನಿರ್ಣಯ ಓದ್ಬಿಟ್ಟು ಹೇಳ್ರಿ ಹಾಗೆ ಅಂತ ಹೇಳ್ಬೇಕು ಹೊರತಾಗಿ ಅವನಿಗೆ ನಿರ್ಣಯ ಓದೋದೇ ಇಲ್ಲ ಅವರು. ಆದ ಕಾರಣ ಯಾಕೆಲ್ಲ ಹೇಳ್ತಾರೆ ಅಂದ್ರೆ ಅನೇಕ ವೇದಗಳಲ್ಲಿ, ಪಂಚರಾತ್ರ ಆಗಮದಲ್ಲಿ, ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ರೆಕನ್ಸೈಲ್ ಮಾಡಿ ಸರಿಯಾಗಿರ್ತಕ್ಕಂಥ ಅರ್ಥ ಭಾರತವಾಗಿರ್ತಕ್ಕಂಥದ್ದಕ್ಕೆ ಇಲ್ಲಿ ನಾನು ಹೇಳಿದ್ದೇನೆ ಎಂಬುದಾಗಿ ಹೇಳಿ ಹೇಳ್ತಾರೆ. ಚಕಾರ ಕೃಷ್ಣ ವ್ಯಾಖ್ಯಾಯ, ಅದಕ್ಕೆ ಕೃಷ್ಣ ಪರಮಾತ್ಮರಂತ ಈ ವ್ಯಾಖ್ಯಾನವಾಗಿರ್ತಕ್ಕಂಥದ್ದು ಮಾಡಿದ್ದೇನೆ ಎಂಬುದಾಗಿ 123ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮತ್ತು 176 ಅದು ನೋಡ್ರಿ, ತನು ತೃತೀಯ ಪವನಸ್ಯ ಧ್ಯೇಯಂ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಎಂದ್ರೆ ಏನಂದ್ರೆ ನಾವು ಒಂದು ಒಳ್ಳೆ ಮಂಗಳವಾಗಿರ್ತಕ್ಕಂಥದ್ದು ಆಗಬೇಕು, ಒಳ್ಳೆ ಹೋದವರಿಗೆ ಪುಣ್ಯವಾಗಿರ್ತಕ್ಕಂಥದ್ದು ಬರಬೇಕು ಎಂಬುದಾಗಿ ಹೇಳಿ ಮಂಗಳ ಆ ಮಹಾಭಾರತವಾಗಿರ್ತಕ್ಕಂಥದ್ದು. ಈ ಮಹಾಭಾರತ ಅಂದ್ರೆ ದಯಮಾಡಿ ಈ 1,00,000 ಗ್ರಂಥ ಜನಮೇಜಯ ರಾಜನಿಗೆ ವೈಶಂಪಾಯನರು ಹೇಳಿದ್ದ ನಾ ಹೇಳಲ್ಲ. 60 ಲಕ್ಷ ಗ್ರಂಥ, 60 ಲಕ್ಷ ಗ್ರಂಥವಾಗಿರ್ತಕ್ಕಂಥದ್ದೇ ನಮ್ಮ ಹತ್ರ ಇಲ್ಲ. ಆ ಮಹಾಭಾರತವಾಗಿರ್ತಕ್ಕಂಥದ್ದು ಅದರಲ್ಲಿ ಇರ್ತಕ್ಕಂಥದ್ದನ್ನ ನಾನು ಬಂದು ಹೇಳಿ ಬ್ರೀಫ್ ಆಗಿ ಈ ಮಹಾಭಾರತ ತಾತ್ಪರ್ಯದಲ್ಲಿ ಉಪಕಾರವಾಗಿರ್ತಕ್ಕಂಥದ್ದು ಆಗಲಿ ಎಂಬುದಾಗಿ ನಾನು ತಗೊಂಡು ಬಂದಿದ್ದೇನೆ. ತನು ತೃತೀಯ ವಚನಸ್ಯ ಧ್ಯೇಯಂ ಎಂಬುದಾಗಿ ಹೇಳಿ ಈ ಗ್ರಂಥವಾಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು. ಅದನ್ನ ಏನು ನಾನು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅವರು ಹೇಳ್ತಾರೆ, ತುಂಬಾ ಆಗ್ರಹದಿಂದ ಇದನ್ನ ಪರಮಾತ್ಮನ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡ್ತಾರೆ ಅಂತಾರೆ. ನಾವೇನ್ ಮಾಡೋದು, ಪರಮಾತ್ಮ ಪಾದಕಮಲದಲ್ಲಿ ಸಮರ್ಪಣೆ ಮಾಡಕ್ಕೆ ನಮಗೆ ಯೋಗ್ಯತೆ ಇದೆ. ನಾವು ಆಚಾರ್ಯರ ಪಾದಕಮಲದಲ್ಲಿ ಅನುಸಂಧಾನ ಮಾಡಿಕೊಂಡು ಈ ಪಾಠಗಳಿಂದ ಅವ್ರ ಪಾದಕಮಲಗಳಲ್ಲಿ ಸಮರ್ಪಣೆಯಾಗಿರ್ತಕ್ಕಂಥದ್ದು ಮಾಡಬೇಕು ಅಂತ ತಿರುವು ನಿಮಗೆ ಹೇಳ್ತಾರೆ. ಇದು ಮಹಾಭಾರತ ತಾತ್ಪರ್ಯ ಇದರಲ್ಲಿ ಉಪಸಂಹಾರ ಕನ್ಕ್ಲೂಷನ್ಲಿ ಮುಗಿಸಿದ್ದು 12 ಶ್ಲೋಕ ಮಾಡಿದಂಗೆ ನೀವು 37 ಗ್ರಂಥದಲ್ಲಿ 36 ಗ್ರಂಥ ತೆಗೆದು ನೋಡ್ರಿ ಎಲ್ಲೂ ಇರಲಾರ್ದು. ಆದ ಕಾರಣ ಇದೊಂದು ಮುಖ್ಯವಾದ ಕಾರಣ. ಅದನ್ನ ಮಹಾಭಾರತ ತಾತ್ಪರ್ಯ ಇರ್ತಕ್ಕಂಥದ್ದು ಆ ನಾರಾಯಣನ ಪ್ರೀತಿಯಾಗಿರ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಅದನ್ನ ಇನ್ನು 180ನೇ ಶ್ಲೋಕದಲ್ಲಿ ನೋಡ್ರಿ ಹೇಳ್ತಾರೆ. ಇದನ್ನ ಹೇಳ್ತಕ್ಕಂಥದ್ದು ಏನು ಅಂದ್ರೆ, ತಸ್ಮಾತ್ ಅಯಂ ಗ್ರಂಥವರು ಅಖಿಲಾನಾಂ, ಭಾರತನ್ನು ನೋಡ್ಬಿಟ್ಟು ಬೇರೆ ಸಡದಲ್ಲಿ ನೋಡ್ರಿ ಇದ್ರೆ ಈಗ ಹೊಸದಾಗಿ ಒಂದು ಇರ್ಲಾರ್ದು. ಎಲ್ಲಿ ಆಸ್ತಿ ತನ್ನ ಹತ್ರ ಎಲ್ಲೇ ಆಸ್ತಿ ಗುಚ್ಚಿದ್ದೀರ, ಎಲ್ಲೆಲ್ಲಿ ನೀವು ಅಪರೂಪ ಇರ್ತಕ್ಕಂಥದ್ದು ನೋಡಿದೆಯೋ ಅದಷ್ಟು ಭಾರತದಲ್ಲಿರೋದು. ಭಾರತದಲ್ಲಿ ಇರ್ತಕ್ಕಂಥದ್ದು ಪೂರ ಬೇರೆ ಎಲ್ಲಿ ಇರಲಾರ್ದು ಅಂತ ಹೇಳ್ತಾರಲ್ಲ, ಅದೇ ತಾನೇ ಭಾರತಕ್ಕೆ ಡೆಫಿನೇಷನ್. ಅದೇ ಪ್ರಕಾರವಾಗಿ
ಭಾರತ ತಾತ್ಪರ್ಯದಲ್ಲಿ 32 ಅಧ್ಯಾಯ ಓದುಂಟು. ನೀವು ಬೇರೆ ಎಲ್ಲಿ ಶಾಸ್ತ್ರದಲ್ಲಿ ನೋಡಿದ್ರು ಹೊಸದಾಗಿ ಒಂದು ಸಿಕ್ಕಲಾರ್ದು. ಎಲ್ಲ ಇದರಲ್ಲಿ ಇರ್ತಕ್ಕಂಥದ್ದು ಇಲ್ಲಿರೋದು. ಅದಿಲ್ಲ ಹೇಳ್ತಾರೆ ತಸ್ಮಾದಯ ಗ್ರಂಥ ಬರುವ ಅಖಿಲಾನ ಅದಕ್ಕಾರ ಹೇಳ್ತಾರೆ ಈ ಇದರಲ್ಲಿ ಬೇರೆ ಗ್ರಂಥ ಎಲ್ಲ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ಇರ್ತಕ್ಕಂಥದ್ದನ್ನು ಪೂರ ನಾನು ಬಂದು ಪರಮಾತ್ಮನ ಅನುಗ್ರಹದಿಂದ ಬರುತ್ತೇನೆ. ಆದ ಕಾರಣ ಯಾರಿಗನ ಬಂದು ತಿರುಗಿ ಕೇಳ್ತಾರೆಯೋ ಮುಂದೆಲ್ಲ ಮುಂದಿನ ಬೆಳಿಗ್ಗೆ ಎದ್ದು ಮಹಾಭಾರತ ತಾತ್ಪರ್ಯನೇ ಓದ್ರ ಒಳ್ಳೇದ್ರು ಕೂಡ ಮಹಾಭಾರತ ತಾತ್ಪರ್ಯನ ಓದ್ತೇನೆ ಅಂತ ಒಂದ್ಸಾರಿ ಬಾಯಿಲ ಹೇಳಿಬಿಟ್ರು ಕೂಡ ಸಾಕು. ಆದ ಕಾರಣ ಯಾರಿಗನ ಓದ್ತಾರೆಯೋ ಕೇಳ್ತಾರೆಯೋ ಅವರಿಗೆ ಎಲ್ಲ ಹೇಳಿಸಿ ಕೊಡ್ತಾರೆಯೋ ಅವರಿಗೆ ಎಲ್ಲ ವಿಧವಾಗಿರ್ತಕ್ಕಂಥದ್ದು ಆಗತ್ತೆ. ಹಾಗೆ ಅದಕ್ಕೆ ಸಾಕ್ಷಿ ನಾರಾಯಣನ್ ಇಟ್ಟಿದ್ದಾರೆ. ಸಾಕ್ಷಿ ನಾನಲ್ಲ, ನೀವಲ್ಲ. ನಾ ಹೇಳೋ ಮಾತಿಗೆ ಯಾರು ಸಾಕ್ಷಿ ಇದ್ರೆ ನಾರಾಯಣನೇ ಇದಕ್ಕೆ ಸಾಕ್ಷಿ. ಯಾರು ಮಹಾಭಾರತ ತಾತ್ಪರ್ಯ ಓದ್ತಾರೆಯೋ, ಯಾರು ಮಹಾಭಾರತ ತಾತ್ಪರ್ಯ ಕೇಳ್ತಾರೆಯೋ, ಯಾರು ಮಹಾಭಾರತ ತಾತ್ಪರ್ಯ ಬರಿತಾರೆಯೋ, ಯಾರು ಮಹಾಭಾರತ ತಾತ್ಪರ್ಯ ಅರ್ಥ ಮಾಡಿಕೊಂಡು ಚಂದ ಇದೆ ಅಂತ ಹೇಳ್ತಾರೆಯೋ ಅವರಿಗೆ ಸಂಗತಿ ಆಗಿರ್ತಕ್ಕಂಥದ್ದಾಗತ್ತೆ. ನಾರಾಯಣ ಪ್ರೀತಿ ಆಗತ್ತೆ. ಇದಕ್ಕೆ ಸಾಕ್ಷಿ ಯಾರು ಅಂದ್ರೆ ನಾರಾಯಣನೇ ಸಾಕ್ಷಿ ಆಗಿರ್ತಕ್ಕಂಥವ ಎಂಬುದಾಗಿರ್ತಕ್ಕಂಥದ್ದು ಅವನಿಗೆ ಸಾಕ್ಷಾತ್ ತೃಪ್ತಿ ಆಗುತ್ತೆ ಎಂಬುದಾಗಿ ಹೇಳ್ಬಿಟ್ಟು ಕೊನೆಯ ಶ್ಲೋಕ 2 ಶ್ಲೋಕ ಯಶ್ಯತೆ ನುನಿತಾನೆ ವೇದವಚನ ಇದು ಬಂದು ಭೀಮಸೇನ ದೇವರಾಗಿರ್ತಕ್ಕಂಥ ದೇವರ ವಚನವಾಗಿರ್ತಕ್ಕಂಥದ್ದನ್ನ ಅದರ ಪ್ರಕಾರ ಕಂಡವರು ಮೊದಲ ಅವತಾರ ಹನುಮಂತ ದೇವರು, 2ನೇ ಅವತಾರ ಭೀಮಸೇನ ದೇವರಲ್ಲಿ ಕೌರವರಾಗಿರ್ತಕ್ಕಂಥವ್ರನ್ನ ನಾಶವಾಗಿರ್ತಕ್ಕಂಥವ್ರನ್ನ ಮಾಡಿ ಅಲ್ಲಿ ಒಂದು ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಕೃಷ್ಣ ಅವತಾರ ಮಾಡಿದ ಮೇಲೆ ಅವರಿಗೆ ಒಂದು ಸೇವೆ ಮಾಡಿರ್ತಕ್ಕಂಥದ್ದು 3ನೇ ಅವತಾರವಾಗಿರ್ತಕ್ಕಂಥದ್ದು ನಮ್ಮ ವಿಷಯ ತುಂಬಾ ಮುಖ್ಯ. 37 ಗ್ರಂಥವಾಗಿರ್ತಕ್ಕಂಥದ್ದನ್ನು ಮಾಡಿಕೊಟ್ಟು ಅದಲ್ಲಿ ನಮಗೆ ಏನಾದ್ರು ಒಳ್ಳೆ ಗತಿ ಆಗೋದು. ಹಾಗೆಂದ್ರೆ ನಮಗೆ ಒಳ್ಳೆ ಗತಿ ಅಂದ್ರೆ ಏನರ್ಥ? ಆ ಒಳ್ಳೆ ಗತಿ ಎಲ್ಲಿ ಸಿಕ್ಕೋದು, ಹೇಗ್ ಸಿಕ್ಕೋದು, ಯಾರಿಂದ ಸಿಕ್ಕೋದು, ಮುಂದೆ ನಮಗೆ ಇದೆ. ಆಚಾರ್ಯರು 37 ಗ್ರಂಥವಾಗಿರ್ತಕ್ಕಂಥದ್ದು ಮಾಡಿ ಈ ಪ್ರಕಾರವಾಗಿ ಮಾಡಿರ್ತಕ್ಕಂಥದ್ದು. ಅದಲ್ಲಿ ಒಂದು ಆಯ್ತು ತಿರುಗಿ ವೇದದನ ಗ್ರಂಥ ಕೇಶವೇ ಕೇಶವನಾಗಿರ್ತಕ್ಕಂಥವನ ಪ್ರೀತಿಗೋಸ್ಕರ ಇದು ಮಾಡಿರು. ಕೇಶವ ಅಂತ ಅದಲ್ಲೇ ಆಚಾರ್ಯರು ಕೇಶವ ಅಂದ್ರೆ ಏನರ್ಥ ಅಂದ್ರೆ ಅದಕ್ಕೆ ಸುಮಾರು 1 ಲಕ್ಷ ಅರ್ಥ ಇದೆ. 2ನೇ ಅರ್ಥ ಹೇಳ್ತಾನೆ. ಕೇಶವ ಅಂದ್ರೆ ಹಿರಣ್ಯಕಲ್ಪಕ್ಕೆ ಪ್ರೋಕ್ತಃ ಈಶಾ ಶಂಕರೇ ತೇಷಾಂ ಜನ್ಮಾದಿನ ವರ್ತಯತಿ ಕೇಶವ ಅಂತ ಹೆಸರು. ಪರಮಾತ್ಮನಿಗೆ ಕೇಶವ ಅಂತ ಯಾಕೆ ಹೆಸರು ಅಂದ್ರೆ ಹಿರಣ್ಯಗರ್ಭ ಅಂತಂದ್ರೆ ಚತುರ್ಥ ಬ್ರಹ್ಮದೇವರಿಗೆ ಅಂತ ಹೆಸರು. ಈಶಾ ಅಂದ್ರೆ ರುದ್ರದೇವರ ಹೆಸರು. ಅವರಿಗೆ ಜನ್ಮ ಕೊಟ್ಟು ಉದ್ಧಾರ ಮಾಡೋದ್ರಿಂದ ಕೇಶವ ಅಂತ ಹೆಸರು. ಇನ್ನೊಂದೇಂದ್ರೆ ಕೇಶವ ಇತಿ ಪ್ರೋಕ್ತಃ ಯೇಷಾಂ ಹಿರಣ್ಯ ಕೇಶವ ಕೇಶವಾರ್ಚದು ಚಿತ್ತಾಯೇ ನ ಶವ ನ ಪುನರ್ಭವ ಅಂತ. ಏನಂದ್ರೆ ಕೇಶವ ಅಂತಂದ್ರೆ ಡೆಡ್ ಬಾಡಿ ಫ್ಲೋಟಿಂಗ್ ಹಂಗೆ ವಾಟರ್ ತರ್ತಾ ಗಂಗೆ ಹೋಗ್ರೆ ಹಂಗೆ ತಳ್ಳಿ ಬಿಟ್ಬಿಡ್ತಾರೆ ನೋಡ್ರಿ. ಆದ ಕಾರಣ ಆ ಶವಕ್ಕೆ ಅದಕ್ಕೆ ಶವ ಅಂತ ಹೆಸರು. ಯಾರು ಹೃದಯದಲ್ಲಿ ಕೇಶವನ ಇದ್ದವನು ಅವ ಒಂದು ಡೆಡ್ ಬಾಡಿ ಫ್ಲೋಟಿಂಗ್ ಹಿಂಗೆ ವಾಟರ್ ಹಂಗೆ ಕೇಶವ ಇದು ಪ್ರೋಕ್ತಃ. ಯಾರು ಹೃದಯದಲ್ಲಿ ಕೇಶವ ಇಟ್ಟೆಂದು ಪರಮಾತ್ಮನ ನಮಸ್ಕಾರ ಮಾಡ್ತಾನೆಯೋ ಅನ್ನ ಶವ ಅವ ಪುನರ್ಭವ ಅವನಿಗೆ ಮೋಕ್ಷ ಇರ್ತಕ್ಕಂಥದ್ದಾಗತ್ತೆ, ತಿರುಗಿ ಹುಟ್ಟೋದಿಲ್ಲ ಎಂಬುದಾಗಿರ್ತಕ್ಕಂಥದ್ದು ಹೇಳಿ ಈ ಕೇಶವನಾಮಕದಲ್ಲಿ ಲಾಸ್ಟ್ ಬಟ್ 1 ಶ್ಲೋಕವನ್ನು ಮುಗಿಸ್ಬಿಟ್ಟು ಆಮೇಲೆ ಯಸ್ಯೇ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾನಂ ವಿಷ್ಣುರ್ಮೇ ಪರಮ ಸುಹೃತೆ. ಈ ಶ್ಲೋಕ ಇರ್ತಕ್ಕಂಥದ್ದು ಪರಮಾತ್ಮನ ಇರ್ತಕ್ಕಂಥವ ಅನಂತ ಕಲ್ಯಾಣ ಗುಣಪರಿಪೂರ್ಣ ದೋಷರಹಿತನ ಇರ್ತಕ್ಕಂಥವ. ಅವನಿಗೆ ಯಾವಾಗಲೂ ಏನು ಅಂತಂದ್ರೆ ಶ್ರೀಮದ್ ಆಚಾರ್ಯರಿಗೆ ಅವ್ರ ಮೇಲೆ ವಿಚಿತ್ರವಾಗಿರ್ತಕ್ಕಂಥ ಪ್ರೀತಿ. ಒಂದು ಸುದ್ದೇ ಭಾಗವತ ನಿರ್ದೋದ್ರ ಅಂತ 18ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ. ಒಂದು ವೇಳೆ ಕೂಡ ಮನಸ್ಸ ವಾಚ ಕಾಯ ಪರಮಾತ್ಮನ ವಿಷಯದಲ್ಲಿ ತಪ್ಪೇನಕೊಂಡವರಲ್ಲ ನಮ್ಮ ಶ್ರೀಮದ್ ಆಚಾರ್ಯರು ಎಂಬುದಾಗಿ ತಿಳ್ಕೊಂಡು ಅವರೇ ಈ ಶ್ರೀಮದ್ ಆಚಾರ್ಯರು ಪರಮ ಸುಹೃತ್ತು ಅಂತ ಹೇಳಿದ್ದಾರೆ. ಪರಮ ಸುಹೃತ್ತು ಅಂತಂದ್ರೆ ನೀವು ಡಿಕ್ಷನರಿ ನೋಡಿದ್ರೆ ಸುಹೃತ್ತು ಅಂತಂದ್ರೆ ಫ್ರೆಂಡ್ ಅಂತ ಹೇಳಿರೋದು. ಫ್ರೆಂಡ್ ಅಂತ ಹೇಳಿದ್ದಾರಲ್ಲ ಹಾಗಂತಂದ್ರೆ ಏನಂತಂದ್ರೆ
ಸುಹೃತ್ ಎಂಬುದಕ್ಕೆ ಫ್ರೆಂಡ್ ಎಂಬುದರ ಒಳಗಿರ್ತಕ್ಕಂಥ ಏನು ಅಂದ್ರೆ ಪ್ರತಿ ಪ್ರಯೋಜನವನ್ನ ಇದನ್ನೊಳ್ಳಂಗ ಮಾಡ್ತಕ್ಕಂಥವನಿದ್ದಾನೆ ಸುಹೃತ್ ಹೆಸರು. ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿದ, ಪರಮಾತ್ಮವನ್ನು ಸೃಷ್ಟಿ ಮಾಡಿದ ಕಾರಣ ಅವನಿಗೆ ಏನ್ ಪ್ರಯೋಜನ? ಓಂನ ಪ್ರಯೋಜನ ಮತ್ತು ಆತು ಅಂತ ಇದೆಲ್ಲ ಬ್ರಹ್ಮಸೂತ್ರ ಭಾಷೆ ಪಾಠಕ್ಕೆ ಬಂದರೆ ತುಂಬಾ ಅದು ಅಮೃತವಾಗಿರ್ತಕ್ಕಂಥದ್ದು. ಆದ ಕಾರಣ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಅದರಂಗ ಪರಮಾತ್ಮನ ಇರ್ತಕ್ಕಂಥವ ನಮ್ಮನ್ನು ಸೃಷ್ಟಿದು. ನೀವು ಪೂಜೆ ಮಾಡೋ ಪ್ರಯುಕ್ತ ಪರಮಾತ್ಮನಿಗೆ ಉದ್ದ ಇಲ್ಲ, ನಿಮಗೆ ತಾನೇ ಅದರಿಂದ ಉಪಕಾರ. ಆದ ಕಾರಣ ಅವ ಸುಹೃತ್ತಂದ್ರೆ ನಮ್ಮ ಹತ್ರದಿಂದ ಯಾವ ಪ್ರಯೋಜನವಾಗಿರ್ತಕ್ಕಂಥದ್ದು ಅವ ಪೂರ್ಣಮಿದಂ ಪೂರ್ಣಾತಿ ಪೂರ್ಣಮುಚ್ಯತೆ ಪೂರ್ಣಸಿ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತೇಳಿ ಯಾವಾಗಲೂ ಅವ ಇದಕ್ಕೆ ಲ್ಯಾಟಿನ್ಲಿ ರೀಸ್ ಕಂಪ್ಲೀಟ್ ಅಂತ ಹೆಸರು. ಅವ ಯಾವಾಗಲೂ ಪೂರ್ಣ ಇರ್ತಕ್ಕಂಥವ. ಯಾರು ಮಾಡ್ತಕ್ಕಂಥದ್ರಿಂದ ಅವನಿಗೆ ಒಂದು ಆಗ್ಬೇಕಾದಿಲ್ಲ ಅಂತ ಮಾರಿ ಇರ್ತಕ್ಕಂಥ ಅವನಿಗೆ ಸುಹೃತ್ ಅಂತ ಹೆಸರು. ಪ್ರತಿ ಪ್ರಯೋಜನ ಇಲ್ಲ ಹಂಗ ನಾವೇನಾದ್ರು ಒಂದು ಓದಿಸಿ ಬಂದ್ರು ಅಂದ್ರೆ ನೋಡೋಣ, ನಾಳೆ ನಮ್ಮ ಮಗಳ ಮದುವೆ ಎಲ್ಲ ಹೋಗಿಸ್ತಾನೆ ನೋಡೋಣ ಅಂತ ನೋಡ್ತಾ ಕೂತಿರ್ತೇವೆ. ಆದ ಕಾರಣ ನಾವೇನಾದ್ರು ಒಂದು ಪಾಠ ಹೇಳಿದ್ರೆ ಏನಾದ್ರು ದಕ್ಷಿಣ ಕೊಡ್ತಾರೆ ಅಂತ ನೋಡ್ತಾ ಇರ್ತಾರೆ. ಪ್ರತಿ ಪ್ರಯೋಜನ ನೋಡಿ ಅಂತ ಮಾರಿ ಮಾಡ್ತಕ್ಕಂಥ ಅಲ್ಲ ನಮ್ಮ ಪರಮಾತ್ಮ. ಆ ಸುಹೃತ ಇರ್ತಕ್ಕಂಥ ಅವನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಆಚಾರ್ಯರು ಮುಗಿಸರು. ನಾನು ಒಂದು ಮಾತು ಹೇಳ್ತೇನೆ, ಯಾಕೆಂದ್ರೆ ಈ ಮಹಾಭಾರತ ತಾತ್ಪರ್ಯ ಮಧುಗೆ ತಿಳಿಯಲು ಎಷ್ಟು ದಿನವಾಗಿ ನಡೀತು ಅನ್ನೋದು ತಿಳಿದು ನನ್ಗೆ ತಿಳಿದ್ದು ಕೊಂಚ ಕಿಂಚಿದ್ದು ಏನು ನನ್ನ ಅಜ್ಞಾನ ಇತ್ಯಾದಿಗಳಿರ್ತಕ್ಕಂಥದ್ದು ಹೋಗ್ಬೇಕು ಅಂತ ಹೇಳಿ ನಾನು ಬಂದು ಅದನ್ನು ಹೇಳಿದ್ದೇನೆ. ಅದರಿಂದ ನೀವು ತಿಳಿಸಿ ಬಿಡ್ಬೇಕು. ಇಷ್ಟೇ ತಾನೇ ತಾತ್ಪರ್ಯ ಅಂತ ಅರ್ಥ ಅಂತ ನಿಲ್ಲಿಸಬೇಡ್ರಿ. ಇನ್ನೂ ಹೆಚ್ಚಾಗಿರ್ತಕ್ಕಂಥ ಅರ್ಥಗಳಾಗಿರ್ತಕ್ಕಂಥದ್ದು ಬೇಕಾಗಿದೆ. ಆದ ಕಾರಣ ಸಂಕ್ಷೇಪವಾಗಿ ನನ್ನ ಅಜ್ಞಾನವಾಗಿರ್ತಕ್ಕಂಥದ್ದು ಅದರಲ್ಲಿ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು ಅದನ್ನು ನೀವು ಏರ್ಪಾಡು ಮಾಡಿ ಇದನ್ನ ಇಷ್ಟು ಜನ ಏರ್ಪಾಡು ಮಾಡಿ ಮುಗಿಸಿದ್ದಕ್ಕೆ ನಾನು ಬಹಳ ಋಣಿಯಾಗಿದ್ದೇನೆ ಅಂತ ಹೇಳಿ ಅದೇ ಸೇವೆಯ ಶ್ರೀ ನೀವ್ ಹೇಳು. ವೆಂಕಟೇಶ ಮರುತ್ಪ್ರಿಯ ಕುಲಾಲ ಪುಷ್ಪವತಿ ಪ್ರೀತ ದಗ್ಧಾನ್ಮೇ ಜ್ಞಾನಸ್ಪದ ಮಧು ಅಂತ ಒಂದು ಬಾಯಿಲು ಹೇಳ್ತಾನೆ. ಮಧು ಇನ್ನು ಮಧು ಕೂಡ ಸೇರ್ಕೊಂಡವರು ಎಲ್ಲಾರು ಮಧು ಅಂದರೆ ಜೇನುತುಪ್ಪ. ಆದ ಕಾರಣ ನೀವು ಯಾರು ಮಹಾಭಾರತ ಆಗ್ಬಾರ್ದು ಕೇಳಿರು ಅವರೆಲ್ಲ ಮಧು ಆಗಿರ್ತಕ್ಕಂಥವರು. ಆದ ಕಾರಣ ನೀವು ಈ ಆಪರ್ಚುನಿಟಿ ಕೊಟ್ಟದಕ್ಕೆ ನೀವನ್ನ ನಾನು ಬಹಳ ಟ್ರೈ ಮಾಡಿ ರೆಡಿಯಾಗಿದ್ದೇನೆ. ಇದು ಪುಣ್ಯವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಬಂದು ಆಯುರಾರೋಗ್ಯ ಐಶ್ವರ್ಯರು ಕೂಡ ಇದ್ದು ಇನ್ನು ಆಚಾರ್ಯರು ಇರ್ತಕ್ಕಂಥದ್ದು ಕೇಳಿ ನಮ್ಮ ಆಚಾರ್ಯರ ಮೇಲೆ ಯಾರು ಇಲ್ಲ, ನಮ್ಮ ಶಾಸ್ತ್ರದ ಮೇಲೆ ಯಾರು ಇಲ್ಲ ಎಂಬುದನ್ನ ನೀವು ಚೆನ್ನಾಗಿ ತಿಳಿಸಬೇಕು. ಯಾವ ಸಂದೇಹ ಇದ್ರು ಕೇಳಬಹುದು ಎಂಬುದಾಗಿ ಈ ಎರಡು ಮಾತನ್ನು ಮುಗಿಸಿದ್ದೇನೆ. ಅದೇ ಆ ಸೇವೆಯ ಶ್ರೀಶ ವೆಂಕಟೇಶ ಪ್ರಿಯ ಪ್ರೀತ ದಗ್ಧಾನ್ಮೇ ಜ್ಞಾನಸ್ಪದ ಕೃಷ್ಣ. ಅಂಕಲ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂಕಲ್ ಇವತ್ತು ನಿಮ್ದು ಕ್ಲಾಸು. ನನಗಂತೂ ಏನಂತ ಹೇಳೋದು, ನಾನು ನಿನ್ನೆ ಬಂದು BNK ಶರ್ಮಾದು ಯಾವ್ದೋ ಬುಕ್ ಓದ್ತಾ ಇದ್ಲ, ಅಲ್ಲಿ ಬಂದು BNK ಶರ್ಮಾ ಹೇಳಿದ್ರು ಮಹಾಭಾರತ ತಾತ್ಪರ್ಯ ನಿರ್ಣಯ ಶ್ರೀಮದ್ ಆಚಾರ್ಯಸ್ ಮಾಸ್ಟರ್ ಪೀಸ್ ಅಂಡ್ ದ ಗ್ರೇಟೆಸ್ಟ್ ವರ್ಕ್ where he has done so much reference and helped us to understand the real philosophy of Mahabharata ಅಂತ ಹೇಳಿ BNK ಶರ್ಮಾ ಓದಿದ್ದಕ್ಕೆ ನಿನ್ನೆ ಓದ್ತಾ ಇದ್ದೆ. ನನಗೇನಂದ್ರೆ ನೀವು over the last 1.5 years over the last 1.5 years ಅಂಕಲ್ ನೀವು ಬಂದು ನಮಗ್ ಬಂದು ಹಂಗ BNK ಶರ್ಮಾ ಏನ್ ಹೇಳಿದ್ರು ಅದನ್ನ ಹಂಗೆ ಬಂದು ನಮ್ಗೆ ರೆಫರೆನ್ಸ್ ಎಲ್ಲ ಕೊಟ್ಟು ಡೀಟೇಲ್ ಆಗಿ ನಮ್ಗೆ ಹೇಳಿದಕ್ಕೆ ನಾವೇನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಟೈಮ್ ಹ್ಯಾಸ್ ಜಸ್ಟ್ ಫ್ಲೋನ್ ಅಂಕಲ್. ನೀವು ಫಸ್ಟ್ ವರ್ಸ್ಲಿ ಮಧ್ವ ವಿಜಯ ಮಾಡಿ ಫಸ್ಟ್ ವರ್ಸ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಆಗಿ ಇವತ್ತು ಲಾಸ್ಟ್ ವರ್ಸ್ ಹೇಳಿದ್ದು ನಮಗಂತೂ ಟೈಮ್ ಹೋಗಿದೆ ಗೊತ್ತಿಲ್ಲ. ಸೊ I just wanted to thank you very much. Before we go into the small program that we have planned, uncle, I just want to open up for any questions because all sessions of TSR has always been followed by questions. So we should also ask some questions to TSR for the last chapter also, uncle, 30 seconds. So I'm going to open it for Q&A. Anybody has any questions here? ಒಂದು ನಿಮಿಷ ಒಂದು ತಪ್ಪ ಮಾಡಿಬಿಟ್ಟೆ. ಇದಕ್ಕೆಂದ್ರೆ ಈ 32ನೇ ಅಧ್ಯಾಯಕ್ಕೆ ಮಂತ್ರಾಲಯ ಪ್ರಭುಗಳು ಇವತ್ತವರು ಪೂರ್ವಾರಾಧನೆ, ನಾಳೆ ಅವರ ಆರಾಧನೆ. ಆ ಭಾವಸಂಗ್ರಹವಾಗಿರ್ತಕ್ಕಂಥದ್ದು ಹೋದ್ರಕ್ಕೆ ಮುಗಿಸುತ್ತೇನೆ ಅದನ್ನ. ಅದಕ್ಕೆ ಯೋ ಎಷ್ಟ ವಿಪ್ರಶಾಪಾತ ಅಂತ ಬಟ್ಟ ನೋಡ್ರ ಆ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಯೋ ಎಷ್ಟ ಹಾಗೆಂತಂದ್ರೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಒಂದು ಸತ್ರಯಜ್ಞ ಮಾಡಿದ ಅಂದ್ರೆ ಯಾರಿಗೆ ತನ್ನೇ ತಾನ ಉಪಾಸನೆ ಮಾಡಿಕೊಂಡ ಅಂತ ಅರ್ಥ. ಅದಕ್ಕೆ ಆಮೇಲೆ ವಿಪ್ರಶಾಪಾತ ಎದು ಕುಟುಂಬವತಿ
ಇರ್ತಕ್ಕಂಥದ್ದು ಪೂರ್ತಿ ಹೋಗಂಗೆ ಕೃಷ್ಣ ಪರಮಾತ್ಮ ಮಾಡಿದ. ಅರ್ಥವಾಗ ಸ್ವರ್ಗ ಲೋಕ ದೇವಿ ಎಂಬುದಾಗಿ. ಆಮೇಲೆ ಎಲ್ಲ ದೇವತೆಗಳಾಗಿರ್ತಕ್ಕಂಥವರು ಒಂದು ಪ್ರಾರ್ಥನೆಯಾಗಿರ್ತಕ್ಕಂಥದ್ದು ಮಾಡಿಕೊಂಡು ಕೃಷ್ಣ ಪರಮಾತ್ಮ ವೈಕುಂಠಕ್ಕೆ ಹೋಗ್ಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡ. ಆಮೇಲೆ ಅದನ್ನು ಯಜಪದಂ ಪಾಂಡವ ಅಪ್ಪೆವಾಕು ಅದೇ ಪ್ರಕಾರವಾಗಿ ದಾರ್ಕ ಎಂಬುವನ್ನ ಕಳಿಸಿ ಪಾಂಡವರಾಗಿರ್ತಕ್ಕಂಥವರು ಅವರು ಸ್ಥಾನಕ್ಕೆ ಹೋಗ್ಬೇಕು ಎಂಬುದಾಗಿರ್ತಕ್ಕಂಥ ಆಯ್ಕೆ ಮಾಡಿದ. ದೈತ್ಯ ಅವರಾಗಿರ್ತಕ್ಕಂಥವ್ರನ್ನ ತ್ರಿಪುರಾಸುರರಾಗಿರ್ತಕ್ಕಂಥವರೇ ತಿರುಗಿ ಹುಟ್ಟಿರ್ತಕ್ಕಂಥವರಿಗೆ ದೈತ್ಯರಿಗೆ ಅವರ ಲೋಕವನ್ನಕ್ಕೋಸ್ಕರವಾಗಿ ಬೌದ್ಧಾವತಾರವಾಗಿರ್ತಕ್ಕಂಥದ್ದಕ್ಕೆ ಇದು ವೇದಕ್ಕೆ ಅಪ್ರಾಮಾಣಿಕವಾಗಿರ್ತಕ್ಕಂಥ ಅರ್ಥ ಹೇಳಿದ. ಅದೇ ಅರ್ಥ ಪ್ರಶಾಂತ ವಿದ್ಯೆ ಅಂತ ಹೇಳಿ ದೇವತೆಗಳಿಗೆ ಸರಿಯಾಗಿ ಹೇಳಿದ. ಅದಕ್ಕೆ ಆಮೇಲೆ ಕೊನೆಯಲ್ಲಿ ಕಲ್ಕಿ ಅವತಾರವಾಗಿರ್ತಕ್ಕಂಥದ್ದು ತಗೊಂಡು ಕಲ್ಕಿ ಅಂತ ಕಾಲೆ ಕುಜನ ನಿಜನ ಎದನ ಕೃತ ಕೆಟ್ಟವರಾಗಿರ್ತಕ್ಕಂಥವ್ರಲ್ಲಿ ನಾಶ ಮಾಡಿ ಅದಕ್ಕೆ ಆಮೇಲೆ ತಾನೆ ಅದು ಮೂರು ತೊಳೆದು ಬಿಟ್ಟು ಆದ್ಮೇಲೆ ತಾನೆ ತಿರುಗು ಕೃತಿಗೂ ಆಗಿರ್ತಕ್ಕಂಥದ್ದು ಬರ್ಬೇಕಲ್ಲ, ಅದಕ್ಕೆ ಫಾರ್ಮೇಟ್ ಮಾಡಿದ. ಅಂತ ಮಾರಿ ಪರಮಾತ್ಮನ ಪಾತು ಸೋಸ್ಮಾನ್ ಮುಕುಂದ ಅಂತ ಪರಮಾತ್ಮನ ಇರ್ತಕ್ಕಂಥ ಮುಕುಂದ ಅಂತ ಹೇಳಿದ್ದೆ ನೋಡ್ರಿ ಕೊನೆಯಲ್ಲಿ. ಇದಕ್ಕೆಂದ್ರೆ ಮೋಕ್ಷ ಮುಕುಂದ ಅಂತ ಪರಮಾತ್ಮನಿಗೆ ಮುಕುಂದ ಅಂತ ಯಾಕೆ ಹೆಸರುಂದ್ರೆ ಮೋಕ್ಷವನ್ನು ಕೊಡ್ತಕ್ಕಂಥ ಮುಕುಂದದಾತಿ ಬಿಡುಗಡೆ ಮಾಡ್ತಕ್ಕಂಥ ಆ ಪರಮಾತ್ಮನ ಇರ್ತಕ್ಕಂಥ ನಮಗೆ ಆಗ್ಲಿ ಅಂತಂದ್ರೆ ಮಹಾಭಾರತ ತಾತ್ಪರ್ಯ ಹೋದರೆ ಮೋಕ್ಷ ಆಗೋದು ಅದನ್ನ ಇಂಡಿಕೇಟ್ ಮಾಡಿದ್ದಾರೆ ಮಂತ್ರಾಲಯ ಸ್ವಾಮಿಗಳು. ಮಹಾಭಾರತ ತಾತ್ಪರ್ಯ ಭಾವಸಂಗ್ರಹ ರಾಘವೇಂದ್ರೇಣ ದಿನ ಕೃತ ಸಜ್ಜನ ಸುಮ್ಮದೆ ಇದು ಬಂದು ಅವರು ಪೂರ್ವಾರಾಧನೆ ಆ ವೇಳೆ ಇದು ಹೇಳ್ತಕ್ಕಂಥದ್ದು ಮುಖ್ಯವಾದ್ದು. ಅವರಿಗೂ ಕೋಟಿ ನಮಸ್ಕಾರ ಬೈತಕ್ಕಂಥದ್ದು ಮಾಡಿ ನಾನು ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣ. ಥ್ಯಾಂಕ್ ಯು ಅಂಕಲ್. ಸೊ ನನಗೆ ಒಂದೇ ಒಂದು ಕ್ವೆಶನ್ ಅಂಕಲ್. ಇವತ್ತು ನೀವು ಒಂದು ಪ್ರಮಾಣ ಅಪ್ರಮಾಣಕ್ಕೆ ಒಂದು ವೆರಿ ನ್ಯೂ ಮೀನಿಂಗ್ ಕೊಟ್ರಿ. ಅಹ ಇತಿ ಬ್ರಹ್ಮ, ಅಹ ಇತಿ ಬ್ರಹ್ಮಂದ ಪ್ರಮಾಣ ಅಂತ ಹೇಳಿ ಅವರು ಬಂದು ಅಪ್ರಮಾಣ. ಸೊ ಬುದ್ಧ ಅವತಾರದಲ್ಲಿ ಬಂದು ಒಂದೇ ಒಂದು ಕ್ವೆಶನ್ ಅಂಕಲ್. ರಾಮಾನುಜ ವಿಶಿಷ್ಟಾದ್ವೈತವ್ರು ಬಂದು ಬುದ್ಧನ ಬಂದು ಒಂದು ಅವತಾರ ಬಗ್ಗೆ ಕನ್ಸಿಡರ್ ಮಾಡಲ್ಲ. ಅವ್ರು ಬಂದು ಬುದ್ಧನ ಬಂದು ವಿಷ್ಣುನ ಅವತಾರ ಅಂತಾನೆ ತಗೊಳಲ್ಲ. ಆಮೇಲೆ ನಾವು ಮಾತ್ರ ವಿ ಟೇಕ್ ಬುದ್ಧ ಆಸ್ ಅವತಾರ ವಿಷ್ಣು. ಆಮೇಲೆ ವಿಷ್ಣುನ್ ಪರ್ಪಸ್ ಏನು ಅಂದ್ರೆ ದೈತ್ಯರುಗ ಅವರು ದಾರಿ ತೋರಿಸ್ಲಿಕ್ಕೆ ಹೌದು. ಅದಕ್ಕೆ ಆ ಸಮಯ ಒಂದಿದ್ದ ಅದು ಮಾತ್ರ ಇಲ್ದಾಗ ಸಾತ್ವಿಕರು ಬಂದು ಆ ಬುದ್ಧನ್ ಫಿಲಾಸಫಿನ ಸರಿಗ್ ನೋಡಿದ್ರೆ ಅದ್ರೊಳಗು ತತ್ವವಾದನೆ ಬರತ್ತಂತ ಹೇಳಿ ನಾನೆಲ್ಲೋ ಯಾರೋ ಕೇಳಿದ್ದೀನಿ ಅಂಕಲ್. ಅದ್ರ ಐ ಜಸ್ಟ್ ವಾಂಟೆಡ್ ಸಮ್ ಕ್ಲಾರಿಫಿಕೇಶನ್. ಶಾಂತ ವಿದ್ಯಾ ಅಂತ ಹೆಸರು ಅದಕ್ಕೆ. ಅದೇ ಬುದ್ಧ ಈ ತ್ರಿಪುರಾಸುರನಿಗೆ ಇದ್ದಕ್ಕಿಂತ ಹೇಳಿದ್ದು ಅದೇ ಮಾತಿನ ದೇವತೆಗಳಿಗೆ ಕುಕ್ಷಿಗಳ ಅರ್ಥ ಬೇರೆ ಹೇಳಿದ. ಸೊ ಇಟ್ಸ್ ಆಲ್ ಇನ್ ದ ಪರ್ಸ್ಪೆಕ್ಟಿವ್. ಹೌ ದೇ ಲುಕ್ ಅಟ್ ದಿ ಶೂನ್ಯ ಅಂದ್ರೆ ಶಂ ನೂನಂ ನಾಸ್ತಿ. ಶೂನ್ಯ ಅಂತ ಝೀರೋನು ತಗೋಬಹುದು, ಶೂನ್ಯನ ಪೂರ್ಣ ಅಂತೂ ನಾವು ತಗೋಬಹುದು. ತತ್ವವಾದಿರು ಶೂನ್ಯನ ಪೂರ್ಣ ಅಂತ ತಗೋತೀವಿ. ಬುದ್ಧಿಸ್ಟು ಅದನ್ನ ನಿಹಿಲಿಸ್ಟಿಕ್ ಆಗಿ ತಗೊಂಡು ಅವರು ದೇ ಕ್ಯಾರಿ ಆನ್. ಅದು ನಿಮಗೆ ಸಮಯಪಾದದಲ್ಲಿ ಬರಬಾರೆ. ಅವರೊಳಗೆ ವೈಭಾಷಿಕ, ಸೌತ್ರಾಂತಿಕ, ಮಾಧ್ಯಮಿಕ, ವಿಜ್ಞಾನವಾದಿ ಅಂತ 4 ಜನ ಇದ್ದಾರೆ ಬೌದ್ಧರಲ್ಲಿ. ಅವರೊಳಗೆ ಕೊಂಚ ಡಿಫ್ರೆನ್ಸ್ ಆಗಿರ್ತಕ್ಕಂಥದ್ದು ಅದು ದೊಡ್ಡ ವಿಷಯ. ಅದಕ್ಕಾದ್ರೆ ನಾನು ಅದನ್ನು ಟಚ್ ಮಾಡಲ್ಲ. ಅದಕ್ಕಾದ್ರೆ ಈ ಬುದ್ಧ ಅವತಾರ ಏನ್ ಮಾಡಿದ್ದಾರೆ ಅಂತ ನೀವು ಹೇಳಿದ ಕರೆಕ್ಟು. ಅದರಲ್ಲಿ ಕೆಲವು ಪುರಾಣಗಳಲ್ಲೇ ನೀವು ನೋಡಿದ್ರೆ ಬುದ್ಧ ರಾಮಾನುಜರು ಈ ಬುದ್ಧ ಅವತಾರನ ದೇವರ ಅವತಾರ ಅಂತ ಒಪ್ಪಂಬದಕ್ಕೆ ಅವು ಕೆಲವು ಪುರಾಣಗಳಲ್ಲಿ ಬುದ್ಧನ ಬಿಟ್ಟು ಆ ಸ್ಥಳದಲ್ಲಿ ಬಲರಾಮನ ಹಾಕಿದ್ದಾರೆ. ಅವತಾರ ಬರ್ಬೇಕಲ್ಲ. ಅರ್ಥಾಯ್ತು ಕಲ್ಯ. ಓಕೆ, ಅದನ್ನ ಹಂಗ ವಿಶಿಷ್ಟಾದ್ವೈತ ನಿರ್ಣಯ ಹೋದ್ರಾಗಿದ್ರೆ ನಮಗೆ ತುಂಬಾ ತಪ್ಪು ಬರೋದಷ್ಟ. ಗಾಟ್ ಇಟ್ ಅಂಕಲ್. ಅರ್ಥ ಆಯ್ತು. ಎನಿ ಅದರ್ ಕ್ವೆಶ್ಚನ್ಸ್ ಫಾರ್ TSR ಟುಡೇ? Okay, so uncle, there are no further questions, uncle. So again, I wanted to thank ನೀವು ಏನಂತ ಹೇಳೋದು, ನಾವು 1.5 years ಅಲ್ಲಿ ನೀವು ನಮಗೆ ಬಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ನೀವು ಹೇಳಿಲ್ಲದ್ರೆ ಮಹಾಭಾರತ ತಾತ್ಪರ್ಯ ಅಂತ ಒಂದು ಬುಕ್ ಇತ್ತು ಅಂತಾನೆ ನಮ್ಗೆ ಗೊತ್ತಿಲ್ದಾಗ ಇರ್ತಿತ್ತೋ ಏನೋ ಅಂತ ನನಗೆ ಅನಿಸ್ತಾ ಇದ್ದಿದೆ. ಸೊ ನಮಗೊಂಥರ ಒಂದು ಒಂದು ನ್ಯೂ ಪರ್ಸ್ಪೆಕ್ಟಿವ್ ಆಫ್ ಹೌ ಟು ಅಂಡರ್ಸ್ಟ್ಯಾಂಡ್ ಮಹಾಭಾರತ, ಹೌ ಟು ಸಿ ಫಿಲಾಸಫಿ ಇನ್ ಮಹಾಭಾರತ ಅಂತ ನಮಗೆ ಬಂದು ತುಂಬಾ ಚೆನ್ನಾಗಿ ಹೇಳಿಸ್ಕೊಟ್ರಿ ಅಂಕಲ್. ಸೊ ಐ ವಾಸ್ ಗೋಯಿಂಗ್ ಟು ಥ್ಯಾಂಕ್ ಯು. ಬಟ್ ನಾವು ಒಂದು ಸ್ಮಾಲ್ ಹೇಳಿ ಅಂಕಲ್. ಪಾಯಿಂಟ್ ಹೇಳಿದ ಕಾರಣ ಹೇಳ್ತೇನೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಆಗಿರ್ತಕ್ಕಂಥದ್ದು ಅದು ಮೊದಲ 3 ಅಧ್ಯಾಯ ಇದೆ ನೋಡ್ರ. ಮೊದಲ 3 ಅಧ್ಯಾಯಕ್ಕೆ
ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಹೆಸರು ಟೈಟ್ಲು. ಅದನ್ನ ಹಳೆ ಕಾಲದಲ್ಲಿ ಶಾಂತಿ ಪಾಠ ಹಾಕಿ ಮಡಿಯಲ್ಲಿ ಹೇಳ್ತಕ್ಕಂಥದ್ದು. ಈಗ ಅದೆಲ್ಲ ನಮ್ಮಿಂದ ಅನುಷ್ಠಾನ ಮಾಡ್ಲಿಕ್ಕೆ ಮುಡಿಯೋದಿಲ್ಲ. ಫಸ್ಟ್ 3 ಅಧ್ಯಾಯ ಒಂದು. ಇನ್ನೊಂದೇನು ಅಂದ್ರೆ ಮಹಾಭಾರತ ತಾತ್ಪರ್ಯನ್ನ ನಮ್ಮ ಪೂರ್ವಿಕರು ಹೇಗೆ ಸೇಕಂಡಿದ್ರು ಅಂದ್ರ, ಈಗ ಜಾತಕ ನೋಡ್ತೀರಿ ಹೆಣ್ಣು ಗಂಡಿಗೆ ಹಳೆ ಕಾಲದಲ್ಲಿ ಅನ್ನಲ್ಲ, ತಾತ್ಪರ್ಯ ನಿರ್ಣಯ ಪ್ರಶ್ನೆ ಅಂತ ಹೇಳಿ ದೊಡ್ಡವ್ರ ಹತ್ರ ದೊಡ್ಡ ಕೊಟ್ಟು ಅವ್ರ ತಾತ್ಪರ್ಯ ಆ ಕಾಲದಲ್ಲಿ ಶೀಟ ಇರೋದು, ಒಂದು ಶೀಟ್ ತಯಾರು ಅದ್ರಲ್ಲಿ ಒಳ್ಳೇದು ಹೋಯ್ತು ಬಂತು ಅಂದ್ರೆ ಔಡಾದು ಅಂತೇಳಿ ಅಂತ ಮಾರಿ ಮದುವೆ ಆದಂತ ನಿಮ್ಮ ಅಪ್ಪ ಅಮ್ಮಗ ಜಾತಕ ನೋಡಿ ಎಲ್ಲ ಚಂದ ಹರೇ ವರ್ಷ. ಹರೇ ಕೃಷ್ಣ. ಸೊ ಅಂಕಲ್, ನಾವೊಂದು ಚಿಕ್ಕ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಅಂಕಲ್. ಐ ಆಮ್ ಗೋಯಿಂಗ್ ಟು ಆಸ್ಕ್ ಪೀಪಲ್ ಟು ಅನ್ಮ್ಯೂಟ್ ಅಂಡ್ ಆಲ್ಸೋ ಸ್ವಿಚ್ ಆನ್ ದೇರ್ ವಿಡಿಯೋ. ಸೊ ನಾವು ಬಂದು ಪ್ರತಿಭಾಜಿಯವರು, ವೀಣಾಜಿಯವರು, ನೀತಾಜಿನೋ, ಜಮುನಾನು ಮಹಾಭಾರತ ತಾತ್ಪರ್ಯ ನಿರ್ಣಯದು ಮೊದಲ್ ಮಂಗಲಾಚರಣ ಶ್ಲೋಕ, ಆಮೇಲೆ ಸುಂದರಕಾಂಡದ್ದು ಲಾಸ್ಟ್ 5 ವರ್ಸು ರಿಸೈಟ್ ಮಾಡ್ತೀವಿ ಅಂಕಲ್ ನಿಮ್ಗೆ. So may I request everybody to come on, switch on the video, please, and start when you are ready. ನಾರಾಯಣಂ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ಯಯತಿ ಪ್ರದಾಯ ಜ್ಞಾನ ಪ್ರದಾಯ ಸುರಸೌಖ್ಯ ದುಃಖ ಸಂಕಾರಣಾಯ ನಮೋ ನಮಸ್ತೆ. Veenaji, do you want to or Pratibhaji, do you want to recite the last 5 on behalf of all of us, because audioly there is a little bit of clash, so one of you can recite. Yeah, Veenaji, you'll be able to do. We are driving, Veenaji. I'll be muting and I'll talk. okay, Veenaji, go for it. सुवर्णरत्नकारितां स राक्षसोत्तमैः सह प्रदह्य सर्वतः पुरीं मुदान्वितो जगर्ज च। स रावणं सपुत्रकं तृणोपमं विधाय च तयो प्रपश्यतो पुरीं विधाय भस्मसाद्ययौ। विलङ्घ्य चार्णवं पुनः स्वजातिभिः प्रपूजितः प्रभुं समेवान्। रामं सुरेश्वरम् अगण्य गुणाभिरामम् सम्प्राप्य सर्वकपिवीरवरैः समेतः चूडामणिं पवनजः पदयोर्निधाय सर्वाङ्गकैः प्रणतिमस्य चकार भक्त्या। रामोऽपि नान्यदनुदातुममुष्य योग्यम् अत्यन्तभक्तिभरितस्य विलक्ष्य किञ्चित् स्वात्मप्रधानमधिकं पवनात्मजस्य कुर्वन् समाश्लिषदमुं परमाभितुष्टः। इति श्रीमदानन्दतीर्थ भगवत्पादाचार्य विरचिते श्रीमन्महाभारत तात्पर्य निर्णये श्रीरामचरिते सुंदरकांड निर्णयो नाम 7मोऽध्यायः। Thank you very much. ಇದ್ರ ಕೂಡ ಒಂದು ಶ್ಲೋಕನ್ನ ಆಡ್ ಮಾಡಿಕೊಂಡ್ರಿ. 5:49 5ನೇ ಅಧ್ಯಾಯ 49ನೇ ಶ್ಲೋಕ ಅದು ಹೇಳಿದ್ರೆ ರಾಮಾಯಣ ಪೂರ ಹೇಳಿದ ಪುಣ್ಯ ನಮಗೆ ಬರೋದು. ಯಾವ್ದು ಇನ್ನೊಂದ್ಸಲ ಹೇಳಿ, ಯಾವ್ದಂತ ಇನ್ನೊಂದ್ಸಲ ಹೇಳ್ಬೇಕಂತ. 5ನೇ ಅಧ್ಯಾಯ 49 ಯತ್ಪಾದ ಪಂಕಜ ಶಿರಸಾ ವಿಭಕ್ತಿ. 5th 59 5th 49 5th 49 ಬುಕ್ ತರಬೇಕು. ಹೇಳ್ರಿ, ನೀವಂತ ಹೇಳಿ. ನಾನೆಂತ ನನ್ ಮಕ್ಕಳೇ ಹೌದು, ಅದು ನಿಮ್ಗೋಸ್ಕರ ಅದು ಮಾಡಿದ್ದದು. ನೀವ್ ಹೇಳ್ರಿ, ಯತ್ಪಾದ ಪಂಕಜ ಸಹ ಹೇಳ್ರಿ, ನೀವು ಅದನ್ನ ಚಾಂಟ್ ಮಾಡ್ರಿ. ಯತ್ಪಾದ ಪಂಕಜ ರಜ ಶಿರಸಾ ವಿಭಕ್ತಿ ಶ್ರೀರಬ್ಜಯಶ್ಯ ಗಿರೀಶಃ ಸಹರೋಗಪಾಲನಿ ಸರ್ವೇಶ್ವರಸ್ಯ ಪರಮಸ್ಯ ಕಿಂಚಿತ್ ಶತ್ರುಘ್ನೇ ಕಪಯಸ್ಯಾಯ. ಇದು ಒಂದು ಓದಿರಿ ಅಂದ್ರೆ ದಯಮಾಡಿ
ನಿಮಗೆ ಇಡೀ ರಾಮಾಯಣ ಪೂರ ಓದಿದ ಪುಣ್ಯ ಬರೋದು, ಗ್ಯಾರಂಟಿ. ಮತ್ತೆ ಅದು ಯೋಚಿಸಿ. ಮಧು ಬರುವ ಮಧು. So uncle, Nanu, what I was going to say is, next to 5 minutes bandu, each one of us bandu, we want to say a few words of thank you to you. ಒಂದೂವರೆ ವರ್ಷ ನೀವು ನಮ್ಮ ಮಾಡಿದ್ದಕ್ಕೆ ನಾವು ವಿ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಅಂಕಲ್. ಐ ವಿಲ್ ಆಸ್ಕ್ ಸುರೇಶ್ ಜಿ ಟು ಗೋ ಫಸ್ಟ್, ಆಮೇಲೆ ಸುಶ್ರುತ್ ಅಂಡ್ ನೀತಾಜಿ. ಸೊ ಸುರೇಶ್ ಅಂಡ್ ವೀಣಾ, ಸುಶ್ರುತ್ ಅಂಡ್ ನೀತಾ, ಅದಕ್ಕೆ ಆಮೇಲೆ ನಾನು ಬರ್ತೀನಿ. ಐ ಆಮ್ ನಾಟ್ ಶ್ಯೂರ್ ಇಫ್ ಪದ್ಮಜಾ ಇಸ್ ಏಬಲ್ ಟು ಕಮ್, ಬಟ್ ಐ ವಿಲ್ ಕಮ್ ಲಾಸ್ಟ್ ಅಂಕಲ್. ಸೊ ಸುಶ್ರುತ್, ಸುರೇಶ್ ಅಂಡ್ ವೀಣಾ, ಓವರ್ ಟು ಯು. ನಮಸ್ಕಾರ ಅಂಕಲ್. ಸೊ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಸೊ ವಿ ಆರ್ ರಿಯಲಿ ಬ್ಲೆಸ್ಡ್. ತುಂಬಾನೇ ಚೆನ್ನಾಗಾಯ್ತು. ಹೇಗೆ ಹೋಯ್ತು 1 ವರ್ಷ 1.5 ವರ್ಷ ಅಂತಾನೆ ಗೊತ್ತಾಗ್ಲಿಲ್ಲ. ತಿಳಿದಿದೆ ಅಂತ ಹೇಳಕ್ಕಾಗಲ್ಲ. ಸೊ ಎಷ್ಟು ಹೋಗಿದೇನೋ ಅಷ್ಟು ನಮ್ಮ ಕೃಪೆಯಿಂದ ಸ್ವಲ್ಪ ಆದ್ರೂ ಹೋಗ್ಲಿ ಅಂತ ಆಸೆ. Thank you, uncle. We're thoroughly blessed. We simply, as Veena and Madhu were saying, loss of words. Some very, at least to me, internally, some fundamental lessons. Now, kelta irtivi. I mean, we keep saying the role of Guru anta. What a teacher is supposed to do. We have actually experienced it. Listening in these 1.5 years. The other concept about, taking why is it important to take the entire context into picture? Some very fundamental life lessons, apart from, of course, the substance of Mahabharata, Tatparya, Nirnaya. And the feeling, at least we get listening to, is you are someone who has not skimmed the surface, who have actually gone deep into it and actually imbibed every single word. And this, and to hear something from you is perhaps, I don't know, we must have done a lot of good work in our previous lives that we have got this opportunity to listen to you. We just continue to pray that the Lord gives you much more strength, much more vigor to keep on conveying the brilliance to us, and strength and patience for us to be able to imbibe things from you, uncle. Thank you. Thanks a lot. Sushruth, Neeta. Namaskar, uncle. For the past 1.5 years, time has flown by. Amazing lectures, and we only knew Mahabharata as story. The deeper philosophy that you have taught us is just out of this world. I've got no more words to say, and we are truly, truly blessed and privileged to be able to listen to you. ನಮಸ್ಕಾರ ಅಂಕಲ್. ಅದೇ ಎಲ್ಲರೂ ಹೇಳ್ತಾ ಇದಾರಲ್ಲ, ಹಾಗೆ ಏನು ಸ್ವಲ್ಪ ಪುಣ್ಯ ಮಾಡಿದ್ದು ನಿಮ್ಗೆಲ್ಲ. ವಿ ಹರ್ಡ್ ಯುವರ್ ಲೆಕ್ಚರ್ಸ್. ಎಷ್ಟೊಂದೆಲ್ಲ ಡೌಟ್ಸ್ ಇತ್ತು ಮಹಾಭಾರತದಲ್ಲಿ. ಸೋ ಮೆನಿ ಥಿಂಗ್ಸ್ ದಟ್ ಯು ಕ್ಲಾರಿಫೈಡ್ ಥ್ರೂ ಆಲ್ ದೀಸ್ ಲೆಕ್ಚರ್ಸ್. ತುಂಬಾ ಕ್ಲಾರಿಫಿಕೇಶನ್ಸ್ ಎಲ್ಲ ಕೊಟ್ಟಿದ್ದೀರಾ. ಎಷ್ಟೆಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದೀರಾ ವಿತ್ ಆಲ್ ದಿಸ್ ಮಹಾಭಾರತ ಸ್ಟೋರಿ. ಇಟ್ ಇಸ್ ಜಸ್ಟ್ ಬೀನ್ ಅಮೇಸಿಂಗ್ ಜರ್ನಿ ಇನ್ ದ ಲಾಸ್ಟ್. ನಿಮ್ಗೆ ಎಷ್ಟು ಕಷ್ಟ ಬಂದ್ರು ಏನ್ ಬಂದ್ರು ನಮಗ್ ಬಂದು ಯು ಹ್ಯಾವ್ ಬೀನ್ ಟೀಚಿಂಗ್ ಅಸ್ ವಿತ್ ಲಾಟ್ ಆಫ್ ಇಂಟ್ರೆಸ್ಟ್ ಅಂಡ್ ಎಂಥೂಸಿಯಾಸಮ್. ಎಲ್ಲೂ ನೋಡಿಲ್ಲ ಅಂಕಲ್ ಹೀಗೆ. ಥ್ಯಾಂಕ್ ಯು ಸೋ ಮಚ್. ಅದೇ ಫಾರ್ ಅವರ್ ಸ್ಮಾಲ್ ಗ್ರೂಪ್ ಯು ಹ್ಯಾವ್ ಟೇಕನ್ ಸೋ ಮಚ್ ಎಫರ್ಟ್ ಅಂಡ್ taught us so much. Thank you so much. Thank you, Neeta. Sushruth. Padmaja. ನಮಸ್ಕಾರ ಅಂಕಲ್. ಪದ್ಮಜ. ನಾನು ನಿಮ್ದು ಬುಕ್ಸ್ಗಳನ್ನೆಲ್ಲದನ್ನು ರಿಲೀಜಿಯಸ್ ಆಗಿ ಕಲೆಕ್ಟ್ ಮಾಡಿ ಇಟ್ಕೋತಾ ಇದ್ದೆ ಅಂಕಲ್. ನಾನು ನಿಜವಾಗ್ಲೂ ನನಗೆ ದೇವ್ರು ಈ ಥರ ನಿಮ್ಮ ಬಾಯಿಂದನೇ ಕೇಳಿ 3 ಗ್ರಂಥಗಳನ್ನ ಕೇಳೋ ಆಪರ್ಚುನಿಟಿ ದೇವ್ರು ಕೊಟ್ಟಿರೋದು. ದೇವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದ ಅಂಕಲ್. ತುಂಬ ಥ್ಯಾಂಕ್ಸ್. ಮಧ್ವ ಗೀತಾ ತಾತ್ಪರ್ಯ ನಿರ್ಣಯ ಆಯಿತು, ಮಧ್ವ ವಿಜಯ ಆಯಿತು, ಮಹಾಭಾರತ ತಾತ್ಪರ್ಯ ನಿರ್ಣಯ ಆಯಿತು. ಬುಕ್ಸ್ನ ಇಟ್ಕೊಂಡು ನಾನು ಈ ಜನ್ಮದಲ್ಲಿ ಪೂಜೆ ಮಾತ್ರ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ನಿಮ್ಮ ಅನುಗ್ರಹದಿಂದ, ನಿಮ್ಮ ದಯದಿಂದ ಆ 3 ಬುಕ್ನಲ್ಲಿ ಏನಿದೆ ಅಂತ ಒಂದು ಸ್ವಲ್ಪ ಆದರೂ ತಿಳ್ಕೊಳ್ಳೋಕ್ಕಾಯ್ತು ಅಂಕಲ್. ತುಂಬ 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 ಥ್ಯಾಂಕ್ಸ್ ಅಂಕಲ್.
ನಿನ್ನೆ ಒಂದು ಮಾತು ಹೇಳ್ಬೇಕು ಅಂತಿದ್ದೆ ಮರ್ತೋಯ್ತಮ್ಮ. ಹೇಳ್ರಿ ಯಾಕೆಂದ್ರೆ ಅಂಕಲ್. ಮೊನ್ನೆ ಬಂದು ವರಲಕ್ಷ್ಮಿ ಪೂಜೆ, ನಿಮ್ಮ ಹೌದು ಮನೆಗೆ ಅಂಕಲ್. ವರಲಕ್ಷ್ಮಿಯ ಬಂದಿದ್ದಾಳೆ ನಿನ್ನೆ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಮಸ್ಕಾರ. Thank you very much. Jamuna, do you want to say a few words and then I will come. ಥ್ಯಾಂಕ್ ಯು ಅಂಕಲ್. ಎಲ್ಲ ಏನೋ ಕತೆ ಅಂತ ಎಲ್ಲ ತಪ್ಪು ತುಂಬ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ವಿ. ನೀವು ಹೇಳ್ಕೊಟ್ಟಿದ್ದೀರಾ. ದಟ್ ಈಸ್ ಅ ಬಿಗ್ ಥಿಂಗ್. ಆಮೇಲೆ ಒಂದೊಂದ್ಸತಿ ನೀವು ಹೇಳ್ತಾ ಇದ್ರೆ ನಮ್ಮ ಕಣ್ಣು ಮುಂದೆನೆ ನೋಡ್ದಂಗೆ ಆಗ್ತಾ ಇತ್ತು. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ನನಗೇನು ಅಂದ್ರೆ ನಾನು ನಿಮ್ಮ ಬುಕ್ ಫುಲ್ 32 ಅಧ್ಯಾಯದು ಇಟ್ಕೊಂಡಿರೋ ಕಾಲ ಇವಾಗ ಬಂದು ಏನೋ ಒಂದು ಡೌಟ್ ಬೇಕಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಬುಕ್ ತೆಗಿಯೋದು, ರೆಫರೆನ್ಸ್ ಮಾಡೋದು, ಅದು ಮಾಡಿ ಇವಾಗ ನಾನು ಬಂದು ಸೆಕೆಂಡ್ ರೌಂಡ್ ರಿವಿಷನ್ ಮಾಡ್ಲಿಕ್ಕೆ ಐ ಆಮ್ ಇನ್ಸ್ಪೈರ್ಡ್ ಅಂಕಲ್. ಯಾಕಂದ್ರೆ ನಿಮ್ಮ ಬುಕ್ಸ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಸ್ತು ಸಲ ಓದ್ತಾ ಇದ್ರೆ ನಮ್ಮ ಮನಸ್ಸೊಳಗೆ ದೃಢ ಆಗತ್ತೆ ಅಂತ ಹೇಳಿ ಐ ಆಮ್ ಕ್ವೈಟ್ ಕನ್ವಿನ್ಸ್ಡ್ ಅಂಕಲ್. ನೀವು ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದೀರಾ. ವಿಲ್ ಕೀಪ್ ಸ್ಟಡಿಯಿಂಗ್ ದಟ್. So on that note, I'm going to pass on to Kamala and Vittal to do with the TSR Manglarti, and what we also want to do, Uncle, is as a token of very small. This is, I don't even know whether we should call it as Guru Dakshina, but as a token of our appreciation for so much hard work that you have taken over the last 1.5 years. We want you to continue, as Suresh said, we are praying to God to give you long and healthy life. Your brain is as active as I have known some 30-40 years ago. So I'm just wishing that your brain is as active and you keep writing as much as you can, Uncle. So on that note, we want to contribute a small amount that helps in the next upcoming publication of your work, Uncle. So over to Vittal and Kamala to take us through that. I want Jamuna to sing a song. We are doing ಆರತಿ ಮಾಡ್ತೇವೆ. ತಾತ್ಪರ್ಯ ಬುಕ್ ಎಲ್ಲ ಮೂಲ ಇಟ್ಟಿದ್ದಾರೆ, ಮೂಲದ್ದೆಲ್ಲ ಇಟ್ಟಿದ್ದಾರೆ. ಅದಕ್ಕೆ we are doing the Aarti. So we want Jamuna to sing a song. Whoever is there, let them whoever is comfortable. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಲಗದೆ ಭಕ್ತರ ಮನೆಯೊಳು ನಿತ್ಯ ಮಂಗಳ ನಿತ್ಯ ಮಹೋತ್ಸವ. ಸತ್ಯವ ತೋರುತ್ತ ಸಜ್ಜನರಿಗಲ್ಲದೆ ಸಿತ್ತದಿ ಹೊಳೆವೋ ಪುತ್ತಲಿಗೊಂಬೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ. ಶುದ್ಧ ಸ್ನಾನವ ಮಾಡಿ ಗೌರಿಯ ವಜ್ರಪೀಠದಲ್ಲಿರಿಸಿರೆ. ತಿದ್ದಿ ತಿಲಕವು ತೀರದಂತ ಮುದು ಲಕ್ಷ್ಮೀ ದೇವಿಗೆ. ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ. ಹುಟ್ಟು ಕುರುಡನ ಕಷ್ಟ ಕಳೆದಳು ಕೊಟ್ಟಳ ರಸನ ಸಿರಿಯನು. ಹೆತ್ತ ಕುವರನ ತೋರಿದಂತ ಶುಕ್ರವಾರದ ಗೌರಿಗೆ. ಮಂಗಳಾರುತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ. ಎಲ್ಲರಿಗೂ ಕಾಣಿಸ್ತಾನೆ. ಇದು ಇದು On behalf of Madhva Shastra Pata Group, headed by Dr. S. Madhusudan of Nottingham and all other Sishyas of TSR at Nottingham. We are taking this opportunity to give whatever the noble gesture of all the Sishyas, the amount of rupees 60,000 on 10/8/2025 to Sri T.S. Raghavendrachar for his Mahabharata Tatparya Nirnaya Mangala Mahotsava on behalf of Madhva Shastra Pata Group of Nottingham and others who have joined him as well in India. for And for future future publications. That is what he is telling. He is telling. And he is blessing all of you for this noble gesture. Definitely. Very much. ಅಂಕಲ್ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ನೀವು ಯಾವಾಗ ಬಂದು ನೆಕ್ಸ್ಟ್ ವಿಷ್ಣು ತತ್ವ ನಿರ್ಣಯ ಆರಂಭಿಸಿರಿ ಅಂತ ನೀವು ಯಾವಾಗ ಹೇಳ್ತಿರೋ ನಾವು ರೆಡಿಯಾಗಿ ಇರ್ತೀವಿ ಅಂಕಲ್. ಸೊ ಸಮ್ ಆಫ್ ಅಸ್ have ordered books. It's on the way. Some of us have just made that initiative to order books. Ella Bharat uncle, we will have the full all your work 4 volumes ಅನ್ಕೋತೀನಿ ನಿಮ್ದು ವಿಷ್ಣು ತತ್ವ ನಿರ್ಣಯ books. Uncle 6 volumes. Okay.
So what we will also do for the Vishnu Tattva Nirnaya also, Uncle, Namuga, one thing that we have realized is your voice has become a little muffled, ಸ್ವಲ್ಪ low ಆಗ್ಬಿಟ್ಟಿದೆ the volume. So what we will do for the Vishnu Tattva Nirnaya is ನಾನು ಸವಿತಾನ್ ಜೊತೆಗೆ ಅಲ್ಲಿ coordinate ಮಾಡಿ we will work out the IT system so that we can capture your ಪಾಠ a bit more efficiently. ಕರೆಕ್ಟ್ ಫೋನ್ ಡೌನ್ ಆಗಿದೆ ಏನ್ ಮಾಡಿ Yes, ಮದುವೆ Uncle. So ಕಾಲ್ ಅರೇಂಜ್ಮೆಂಟ್ ಮದು ಇದು ಮೈಕ್ರೋಫೋನ್ ಇಟ್ಬಿಡ್ತೀನಿ ಅವ್ರಿಗೆ ಇಲ್ಲಿ ಮೇಲಂಗ್ ಹೊಸದ್ ಇಡಂಗ ಐ ವಿಲ್ Yeah. ಡೂ ದಟ್ ಮದುವೆ ಫಾರ್ ವಿಷ್ಣು ತತ್ವ Yes, ನಿರ್ಣಯ. so that will be brilliant, Uncle. So ನೀವು ಹೇಳಿ ಯಾವಾಗ ಬಂದು ವಿಷ್ಣು ತತ್ವ ನಿರ್ಣಯ ಆರಂಭಿಸ್ತೀರೋ ನಾವು ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಆಸ್ ಯೂಶುವಲ್ ಮದುವೆ ನೆಕ್ಸ್ಟ್ ಸಂಡೇ ಆಸ್ ಯೂಶುವಲ್ ವಿಲ್ ಸ್ಟಾರ್ಟ್. ಇವತ್ತೇ ಅವ್ರು ಆರಂಭಿಸಿ ಆಯ್ತು, ಸಮನ್ವಯ ಅಧ್ಯಾಯ ಇಲ್ಲಿ ಆರಂಭಿಸಿ ಆಯ್ತು. ಸೊ ನೆಕ್ಸ್ಟ್ ಸಂಡೇ ವಿಲ್ ಸ್ಟಾರ್ಟ್. Okay, beautiful, beautiful. Look forward to the Vishnu Tattva Nirnaya, Uncle. I know it is your favorite work of Acharya, so look forward to listening to Vishnu Tattva Nirnaya. ವಿಷ್ಣು ತತ್ವ ನಿರ್ಣಯ ಒಂದು ನೀವು ತಿಳ್ಕೊಂಡು ಇದ್ರೆ ಆಮೇಲೆ ಮಧ್ವಶಾಸ್ತ್ರಕ್ಕೆ ಮೇಲೆ ಬೇರೆ ಯಾವುದು ಇಲ್ಲ ಅಂಬದು ನಿಮ್ಮ ಮನಸ್ಸಲ್ಲಿ ಇಟ್ ವಿಲ್ ಗೋ ಇನ್ ಟು ಯುವರ್ ಬೋನ್ಸ್. ದಟ್ ಈಸ್ ದಿ ಏಮ್. ಅರ್ಥ ಆಯ್ತಲ್ಲ? ಅದು ಡೆಫಿನೆಟ್ ಬರೋ ಸಂಡೇ ವಿ ವಿಲ್ ಕಮೆಂಟ್. Hi, Uncle. Wonderful. On that note, thank you very much again. Hare Krishna. See you next Sunday. ಹರೇ ಕೃಷ್ಣ. Hare Krishna. ಹರೇ ಕೃಷ್ಣ.